जाड्यम्बाक्पटुत्वं च हनोमस्मरणात् भवेत् चित्रैः पदैश्च गम्भीरैः वाक्ये मानेन खण्डितैः गुरुभावं व्यञ्जयन्ति भाति श्रीजयतीर्थवाक् गुरुन् वन्दे हरार्थान् पञ्चाशत् वर्षपूजकान् सत्यप्रमोदतीर्थार्यान् नौमि न्यायसुधारतान् येरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरुन् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम्। सृष्टा ब्रह्मादयो देवा निहता येन दानवाः तस्मै देवादिदेवाय नमस्ते ಶಾಂಗಧಾರಿಣಿ. ಭಗವಂತನ ಮಹಿಮೆಯನ್ನ ಹೇಳ್ತಾ ವೇದವ್ಯಾಸ ದೇವರ ವೇದವ್ಯಾಸ ದೇವರಿಂದ ರಚಿತವಾದ ಮಹಾಭಾರತದ ಮಹಿಮೆಯನ್ನ ನೆನ್ನೆಲ್ಲ ಕೇಳಿದ್ವಿ. ಮಹಾಭಾರತದ ಗ್ರಂಥದ ಮಹಿಮೆಯನ್ನ ನೆನ್ನೆಲ್ಲ ಕೇಳಿದ್ವಿ. ಮತ್ತೆ ವೇದವ್ಯಾಸ ದೇವರು ತಮ್ಮ ಗ್ರಂಥದಲ್ಲಿ ಮಾಡಿರ್ತಕ್ಕಂತಹ ಮಂಗಳಾಚರಣ ಶ್ಲೋಕದ ತಾತ್ಪರ್ಯವನ್ನು ಕೂಡ ನೆನ್ನೆ ತಿಳಿದಿದ್ದೇವೆ. ಅದಾದ ಮೇಲೆ ಭಗವಂತ ನಿರ್ದೋಷ, ಸಂಸಾರ ರಹಿತ ಇಷ್ಟೆಲ್ಲ ಹೇಳಿದ್ರು. ಸಂಸಾರಹಿತನಾಗಿದ್ದಾನೆ ಭಗವಂತ, ನಿರ್ದೋಷನಾಗಿದ್ದಾನೆ, ಪರಿಪೂರ್ಣ ಅವನು ಮತ್ತು ಸಂಬಿತ್ ಗುಣಃ, ಪ್ರಥಮ ಕೃತ, ಸಕಲಾತ್ಮ ಶಕ್ತಿ ಇಂತ 58ನೇ ಶ್ಲೋಕದಲ್ಲಿ ಎಲ್ಲ ವಿಚಾರವನ್ನು ಹೇಳಿ ನಮ್ಯತ್ವ ಮುಕ್ತಮುಭಯತ್ರ ಯತಸ್ಥತೋಸ್ಯ ಮುಕ್ತೈರಮುಕ್ತ ಕಗಣೇಶ್ಚ ವಿನಮ್ಯತೋಕ್ತ ಅನ್ನುವಂತಹ ಶ್ಲೋಕದಲ್ಲಿ ಭಗವಂತ ಮುಕ್ತರಾದ ಜೀವರಾಶಿಗಳು ಹಾಗೂ ಅಮುಕ್ತರಾದ ಜೀವರಾಶಿಗಳು ಒಂದೇನಾಗಿದ್ದಾನೆ ಅಂತ ಹೇಳಿದ್ರು. ಮುಕ್ತರಾದ ಜೀವರಾಶಿಗಳಿಂದಲೂ ಭಗವಂತ ಒಂದ್ಯ, ಅಮುಕ್ತರಾದ ಜೀವರಾಶಿಗಳಿಂದಲೂ ಒಂದ್ಯ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಅದಕ್ಕೆ ಕೃಷ್ಣೋ ಯಜ್ಞೈರ್ಜತೆ ಸೋಮಪೂತೈಃ ಕೃಷ್ಣೋ ವೀರೈರ್ಜತೆ ವಿಕ್ರಮದ್ಭಿಃ ಕೃಷ್ಣೋ ವನ್ಯೈರ್ಜತೆ ಸಂವೃಷಾಣೈಃ ಕೃಷ್ಣೋ ಮುಕ್ತೈರ್ಜತೆ ವೀತಮೋಹೈಃ. ಭಗವಂತ ಸೋಮಪಾನವನ್ನು ಮಾಡಿರ್ತಕ್ಕಂತಹ ಶುದ್ಧರಾದಂತಹ ಮಾನವರಿಂದಲೂ ಕೂಡ ಅವರು ಮಾಡುವಂತಹ ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣೋ ವೀರೈರ್ಜತೆ ವಿಕ್ರಮದ್ಭಿಃ, ಭಗವಂತ ವೀರ ಪರಾಕ್ರಮಶಾಲಿಗಳಾದಂತಹ ಅನೇಕ ರಾಜರು ತಾವು ಯುದ್ಧದಲ್ಲಿ ಮಾಡುವಂತಹ ಆ ಪರಾಕ್ರಮದಿಂದ ದುಷ್ಟರನ್ನ ಸಂಹಾರ ಮಾಡೋದು ಅದೊಂತರಹ ಪೂಜೆ. ಅಂತಹ ಪೂಜೆಯನ್ನ ಅವರು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅಂತಹ ಕ್ಷತ್ರಿಯರಿಂದ ಸಮರ್ಪಿತವಾದಂತಹ ಆ ಪೂಜೆಯನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಕೃಷ್ಣೋ ವನ್ಯೈರ್ಜತೆ ಸಂವೃಷಾಣೈಃ, ಅಷ್ಟೇ ಅಲ್ಲ ವನವಾಸಿಗಳಾದ ಯತಿಗಳಾದ ಇವರು ಮಾಡುವಂತಹ ಯಾವ ಪಾಠ ಪ್ರವಚನವೇ ಮೊದಲಾದಂತಹ ಪೂಜಾದಿಗಳನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಮುಕ್ತರಾದಂತಹ ದೇವತೆಗಳು ಮಾಡುವಂತಹ ಪೂಜೆಯನ್ನು ಕೂಡ ತಾನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ಸಾಮಾನ್ಯ ಮಾನವರು, ಅಮುಕ್ತರಾದಂತಹ ಮಾನವರು ಮಾಡುವಂತಹ ಪೂಜೆಯನ್ನ ಪ್ರಾರಂಭ ಮಾಡಿ ಮುಕ್ತರಾದಂತಹ ಮೋಕ್ಷಕ್ಕೆ ಹೋಗಲು ಯೋಗ್ಯರಾದಂತಹ ಜೀವರಾಶಿಗಳು ಮಾಡುವ ಎಲ್ಲ ಪೂಜೆಯನ್ನು ಕೂಡ ತಾನು ಸ್ವೀಕಾರ ಮಾಡ್ತಾನೆ ಎನ್ನುವಂತಹ ವಿಚಾರವನ್ನ ನೆನೆ ದಿನ ತಿಳಿದು ಇವತ್ತು ಹೇಳ್ತಾ ಇದ್ದಾರೆ. ಭಗವಂತ ಸೃಷ್ಟ ಬ್ರಹ್ಮಾದಿಯೋ ದೇವಾಹ ನೀತ ಏನ ದಾನವಾಹ, ಬ್ರಹ್ಮಾದಿ ದೇವತೆಗಳನ್ನು ಬ್ರಹ್ಮ ಸೃಷ್ಟ, ಎಲ್ಲ ಬ್ರಹ್ಮಾದಿ ದೇವತೆಗಳು ಯಾರಿಂದ ಸೃಷ್ಟರಾಗಿದ್ದಾರೋ ಅಂತಹ ಭಗವಂತ ಯಾರು? ಅಷ್ಟೇ ಅಲ್ಲ, ಕೇವಲ ಬ್ರಹ್ಮಾದಿ ದೇವತೆಗಳಲ್ಲ, ಬ್ರಹ್ಮಾದಿ ದೇವತೆಗಳು, ದಾನವರು ಎಲ್ಲರೂ ಕೂಡ ಯಾರಿಂದ ಸೃಷ್ಟರಾದರು? ಅಷ್ಟೇ ಅಲ್ಲ, ನಿಹತ ಏನ ದಾನವಾಹ, ದಾನವರು ಯಾರಿಂದ ಹತರಾದರೋ ಅಂತಹ ಏನು ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾಂಗಧಾರಿಣಿ, ಅಂತಹ ದೇವಾದಿದೇವನಾದಂತಹ ಎಲ್ಲ ದೇವತೆಗಳ ಸ್ವಾಮಿಯಾದಂತಹ ಆ ಯಾವ ಭಗವಂತ ಶಾರಂಗ ಧನುಸ್ಸನ್ನ ಧಾರಣ ಮಾಡಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅನೇಕ ಜನ ದಾನವರನ್ನು ಕೂಡ ಭಗವಂತ ನಾಶ ಮಾಡಿದ್ದಾನೆ. ಅಂತಹ
ಎಲ್ಲ ದೇವತೆಗಳ ಒಡೆಯನ ಅಂತಹ ಭಗವಂತನ ನಮಸ್ಕಾರ ಎನ್ನುವಂತಹ ವಿಚಾರವನ್ನು ಹೇಳಿ ಮುಂದೆ ಹೇಳ್ತಾರೆ, ಸೃಷ್ಟೃತ್ವಂ ದೇವಾನ ಮುಕ್ತಿ ಸೃಷ್ಟತ್ವ ಮುಚ್ಚತೆ ನಾಣ್ಯತ್ ಉತ್ಪತ್ತಿರ್ ದೈತ್ಯಾನಾಪಿ ಯಸ್ಮಾತ್ ಸಂಹಿತ ವಿಶೇಷೋಯಂ. ಭಗವಂತ ಇಲ್ಲಿ ಸೃಷ್ಟೃತ್ವಂ ದೇವಾನ, ಇಲ್ಲಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟ ಬ್ರಹ್ಮಾದಯೋ ದೇವಾ ಅಂತ ಹೇಳಿದಾಗ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಅಂತನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಅಂತಂದ್ರೆ ಏನರ್ಥ ಅಂತಂದ್ರೆ ಅವನ್ನ ಹುಟ್ಟಿಸೋದು ಎನ್ನುವಂತಹ ಅರ್ಥದಲ್ಲಿ ಅಲ್ಲ. ದೇಹವನ್ನ ಕೊಟ್ಟ ಎನ್ನುವಂತಹ ಸೃಷ್ಟವಾ ದೇವಾನಾಂ ಸೃಷ್ಟತ್ವಂ ದೇವಾನಾಂ ಅಂತ ಅರ್ಥ. ಭಗವಂತ ದೇವತೆಗಳನ್ನ ಸೃಷ್ಟಿ ಮಾಡಿದಾನೆ ಅಂತಂದ್ರೆ ಏನರ್ಥ? ಮುಕ್ತಿ ಸೃಷ್ಟತ್ವ ಮುಚ್ಚತೆ ಅಂತ ಹೇಳ್ತಾರೆ. ದೇವತೆಗೆ ಮೋಕ್ಷವನ್ನ ಕೊಡ್ತಾನೆ ಎನ್ನುವಂತಹ ಅರ್ಥನೇ ಹೊರತಾಗಿ ನಾ ಅನ್ಯತೆ ಬೇರೆ ಅರ್ಥವಲ್ಲ. ಸೃಷ್ಟತ್ವಂ ಹಂತೃತ್ವಂ ನ ದೇಹ ಯೋಗ ವಿಯೋಗ ಪರಮಪಿ ವಿಶೇಷಾರ್ಥ ಪರಂ. ಸೃಷ್ಟೃತ್ವ ಅಂತಂದ್ರೆ ದೇಹ ಕೊಡೋದು, ಹಂತೃತ್ವ ಅಂತಂದ್ರೆ ಕೊಲೆ ಮಾಡೋದು, ಸಂಹಾರ ಮಾಡೋದು ಅಂತ ಅರ್ಥವಲ್ಲ. ಇಲ್ಲಿ ಸೃಷ್ಟೃತ್ವಮಿತಿ ದೇವಾನ ಸೃಷ್ಟೃತ್ವಂ ನಾಮ ಮುಕ್ತಿ ಪ್ರದತ್ವಂ. ಇಲ್ಲಿ ಸ್ರಷ್ಟ ಅಂತಂದ್ರೆ ಹಿಂದಿನ ಶ್ಲೋಕದಲ್ಲಿ ಸೃಷ್ಟ ಅಂತ ಶಬ್ದಕ್ಕೆ ಏನರ್ಥ? ಬ್ರಹ್ಮಾದಯೋ ಸೃಷ್ಟ ಅಂದ್ರೆ ಏನರ್ಥ? ಬ್ರಹ್ಮಾದಿ ದೇವತೆಗಳನ್ನ ಸೃಷ್ಟಿ ಮಾಡಿದ ಅಂದ್ರೆ ಏನರ್ಥ? ಬ್ರಹ್ಮಾದಿ ದೇವತೆ ಸೃಷ್ಟಿ ಮಾಡಿದಾನೆ ಸತ್ಯ. ಆದ್ರೆ ಇಲ್ಲಿ ಸೃಷ್ಟ ಅಂದ್ರೆ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಸೃಷ್ಟಿ ಮಾಡೋ ಮೂಲಕ ಅವರು ದೇಹವನ್ನು ಕೊಟ್ಟ ಅನ್ನುವಂತ ಅರ್ಥವಲ್ಲ, ಅವರಿಗೆ ಮುಂದೆ ಮೋಕ್ಷವನ್ನು ಕೊಡೋನಿದ್ದಾನೆ ಎಂಬುದಾಗಿ ಮುಕ್ತಿ ಪ್ರದತ್ವ ಮುಚ್ಚತೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ಹೊರತು ದೇಹವನ್ನು ಕೊಡುವಂತಹ ಅರ್ಥವಲ್ಲ. ಈ ಶ್ಲೋಕದಲ್ಲಿ ಉತ್ತಮ ಹೇಳಿಲ್ಲ. ಯಾಕೆ ಅಂತಂದ್ರೆ ಅನ್ಯ ದೇಹೋತ್ಪತ್ತಿ ಕುತಃನ, ಯಾಕೆ ದೇಹವನ್ನು ಕೊಡ್ತಾರೆ ಅಂತ ಯಾಕೆ ಹೇಳಿಕ್ ಬರೋದಿಲ್ಲ? ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ಸೃಷ್ಟ ಅಂದ್ರೆ ಸೃಷ್ಟಿ ಮಾಡಿದ ಅಂದ್ರೆ ದೇಹವನ್ನು ಕೊಟ್ಟ ಅಂತ ಹೇಳಿದ್ರೆ ಏನ್ ತಪ್ಪಾಗತ್ತೆ? ಈಗ ದೇಹವನ್ನು ಬ್ರಹ್ಮಾದಿ ದೇವತೆಗಳು ದೇಹ ಇಲ್ಲವಾ? ಬ್ರಹ್ಮಾದಿಗಳಿಗೆ ದೇಹವನ್ನು ಕೊಟ್ಟ ಅಂದ್ರೆ ಏನಾಗತ್ತೆ ಅಂತಂದ್ರೆ ಹಾಗೆ ಇಲ್ಲಿ ಹೇಳಿಕ್ ಬರೋದಿಲ್ಲ ಅಂತ ಹೇಳಿದ್ರೆ. ಯಾಕೆ ಅಂತಂದ್ರೆ ಉತ್ಪತ್ತಿರ್ ದೈತ್ಯಾನಾಂ ಅಪಿ ಯಸ್ಮಾತ್, ಉತ್ಪತ್ತಿ ಅಂದ್ರೆ ದೈತ್ಯಾನಾಂ ಉತ್ಪತ್ತಿ ಸಮ್ಮತ ಅಂದ್ರೆ ಕೇವಲ ದೇಹ ಅಂತನೋದು ದೇವತೆಗೆ ಮಾತ್ರ ಅಲ್ಲ, ದೈತ್ಯಾನಾಮಪಿ ಉತ್ಪತ್ತಿ, ದೈತ್ಯರಿಗೂ ಕೂಡ ಏನಾಗಿದೆ? ದೇಹದ ಉತ್ಪತ್ತಿ ಅಂತನೋ ಸಮಾನವಾಗಿದೆ. ಆದ್ರಿಂದಾಗಿ ಇಲ್ಲಿ ಸೃಷ್ಟ ಅಂತನೋ ಶಬ್ದಕ್ಕೆ ನೀವು ಉತ್ಪತ್ತಿ ದೇಹವನ್ನು ಕೊಟ್ಟ ಭಗವಂತ ಅಂತನೋ ಸಾಮಾನ್ಯವಂತ ಅರ್ಥವನ್ನು ಹೇಳುವುದಾದ್ರೆ, ಹಾಗಾದ್ರೆ ದೈತ್ಯರಿಗೂ ಕೂಡ ದೇವರು ಏನ್ ಮಾಡ್ತಾ ದೇಹವನ್ನು ಕೊಟ್ಟಿದ್ದಾನೆ, ಆದ್ರಿಂದ ಅವ್ರಿಗೂ ಕೂಡ ಮೋಕ್ಷವನ್ನು ಕೊಡಲಿ ಅಂತನ್ನುವಂತಹ ಪ್ರಶ್ನೆ ಬರಬೇಕಾಗತ್ತೆ. ಆದ್ರಿಂದಾಗಿ ದೈತ್ಯಾನಾಮಪಿ ಉತ್ಪತ್ತಿ ಸಮ್ಮತ ತಸ್ಮಾತ್ ಅಯಂ ವಿಶೇಷ ಮೋಕ್ಷದತ್ವ ರೂಪ ಕಥಿತ. ಇಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ದೇಹವನ್ನು ಕೊಟ್ಟ ಎನ್ನುವಂತಹ ಅರ್ಥವನ್ನು ಮಾಡೋದಾದರೆ, ದೈತ್ಯರಿಗೂ ಕೂಡ ದೇವರು ದೇಹವನ್ನು ಕೊಟ್ಟಿದ್ದಾನೆ. ಆದ್ರಿಂದಾಗಿ ಏನು ವ್ಯತ್ಯಾಸ ಇಲ್ಲದೆ ಹೋಗ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಸೃಷ್ಟ ಅನ್ನೋ ಶಬ್ದಕ್ಕೆ ಮೋಕ್ಷದತ್ವ ರೂಪವಾದ ಮೋಕ್ಷವನ್ನು ಕೊಡೋನು, ಮೋಕ್ಷವನ್ನು ಕೊಟ್ಟ ಎಂಬಂತಹ ಅರ್ಥವನ್ನ ಮಾಡಬೇಕು. ಯಸ್ಮಾ ದೈತ್ಯಾನಾಮಪಿ ಉತ್ಪತ್ತಿ ಸಮಾನ ತಸ್ಮಾತ್ ಅತ್ರ ಮುಕ್ತಿರೇವ ಸೃಷ್ಟಿ ಉತ್ಪತ್ತಿ. ದೇಹ ಕೊಡೋದು ಅಂತನೋದು ದೈತ್ಯರಿಗೂ ಕೂಡ ಸಮಾನವಾದ ಕಾರಣ ಇಲ್ಲಿ ಸೃಷ್ಟಿ ಅಂತನೋ ಶಬ್ದಕ್ಕೆ ಉತ್ಪತ್ತಿ ಅಂತನೋ ಅರ್ಥವಲ್ಲ, ಮುಕ್ತಿರೇವ ಸೃಷ್ಟಿ ಮೋಕ್ಷವನ್ನು ಕೊಡ್ತಾನೆ ಎಂಬುವಂತಹ ಅರ್ಥ. ಯಸ್ಮಾತ್ ಬ್ರಹ್ಮಾದಯ ಸೃಷ್ಟಿ ಇತಿ ವಿಶೇಷ ಸ್ಯಾತ್ ತಸ್ಮಾತ್ ಪೂರ್ವಾರ್ಥ ಲಭ್ಯತೆ. ಅಂತೂ ಏನು ಹೇಳಿದಂತೆ ಆಯ್ತು ಕೊನೆಯದಾಗಿ, ಸೃಷ್ಟತ್ವಂ ದೇವಾನ ಮುಕ್ತಿ ಸೃಷ್ಟತ್ವ ಮುಚ್ಚತೆ ನಾಣ್ಯತ್. ನೋಡ್ರಿ, ಶ್ರೀಮದಾಚಾರ್ಯರು ಅವರು ಮಾಡಿರ್ತಕ್ಕಂತಹ ಹಿಂದಿನ ಶ್ಲೋಕದಲ್ಲಿ ಬರುವಂತಹ ಸಂಶಯವನ್ನ ಅವರೇ ಮುಂದಿನ ಶ್ಲೋಕದಲ್ಲಿ ಪರಿಹಾರ ಮಾಡ್ತಾರೆ. ಅಂದ್ರೆ ಇಷ್ಟು ನಮಗೆ ಆಳವಾಗಿ ನಮ್ಗೆ ಯೋಚನೆ ಬರೋದಿಲ್ಲ. ಬ್ರಹ್ಮಾದಿಗಳನ್ನ ಸೃಷ್ಟಿ ಮಾಡಿದ್ದಾನೆ, ದೇವತೆಗಳನ್ನ ನಾಶ ಮಾಡ್ತಾನೆ ಅಂತ ಸಾಮಾನ್ಯವಾಗಿ ಅರ್ಥ ಹೇಳ್ಕೊಂಡು ಹೋಗ್ಬಿಟ್ರೆ
ನಮಗೆ ಮುಂದಿನ ಶ್ಲೋಕದಲ್ಲಿ ಯಾಕೆ ಸೃಷ್ಟತ್ವಂ ದೇವಾನ ಮುಕ್ತಿ ಸೃಷ್ಟತ್ವ ಮುಚ್ಚತೆ ನಾಣ್ಯತ್ ಅನ್ನುವಂತಹ ಲಿಂಕ್ ಗೊತ್ತಾಗೋದಿಲ್ಲ. ಆದ್ರಿಂದಾಗಿ ಇಲ್ಲಿ ಸೃಷ್ಟಿ ಅಂತ ಅನ್ನೋ ಶಬ್ದಕ್ಕೆ ನಾವು ಮೋಕ್ಷವನ್ನು ಬ್ರಹ್ಮಾದಿಗಳಿಗೆ ಕೊಟ್ಟ ನಿಹಂತ ಏನ ದಾನವಾಹ ಅಂತನ್ನೋದರಲ್ಲಿ ದಾನವರಿಗೆ ದಾನವರನ್ನು ತಾನು ನಾಶ ಮಾಡಿದ ಅನ್ನುವಂತಹ ಅರ್ಥವನ್ನ ಇಟ್ಟುಕೊಳ್ಳಬೇಕು. ಸರಿ, ಮುಂದೆ ಹೇಳ್ತಾರೆ, ಅಥಚ ದೈತ್ಯ ಹತಿಸ್ತಮಸಿ ಸ್ಥಿರ ನಯತ ಸಂಸ್ಥಿತಿರೇವ ನ ಚಾನ್ಯತ ತನ ವಿಭಾಗ ಕೃತಿ ಸಕಲೇಶ್ವಯಂ ನಹಿ ವಿಶೇಷ ಕೃತಾಸುರ ದೈತ್ಯಕ. ನೋಡಿ, ಸಾವಕಾಶ ವಿಚಾರ ಮಾಡಿ. ಇಲ್ಲಿ ಸೃಷ್ಟ ಬ್ರಹ್ಮಾದಯೋ ದೇವಾಹ ನಿಹತ ಏನ ದಾನವಾಹ ಅನ್ನುವಂತಹ 61ನೇ ಶ್ಲೋಕದಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಪರಿಹಾರವಾಗಿ 2ನೇ ಶ್ಲೋಕದಲ್ಲಿ 62ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಸೃಷ್ಟ ಅಂತ ಶಬ್ದಕ್ಕೆ ಮೋಕ್ಷವನ್ನು ದೇವತೆಗಳೇ ಕೊಡ್ತಾನೆ ಅಂತ ಹೇಳಿದಂತೆ ಆಯ್ತು. ಅಲ್ಲಿಗೆ ದೇವತೆಗಳ ವಿಚಾರ ಮುಗಿತು. ಅಲ್ಲಿ 61ನೇ ಶ್ಲೋಕದಲ್ಲಿ ನಿಹತ ಏನ ದಾನವಾಹ ಅಂತ ಹೇಳಿದ್ದಾರೆ. ದಾನವರಾದಂತಹ ರಾಕ್ಷಸರನ್ನ ಭಗವಂತ ಸಂಹಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ, ದೈತ್ಯರನ್ನ ಹನನ ಮಾಡ್ತಾರೆ ಅಂದ್ರೆ ಏನರ್ಥ? ದೈತ್ಯರನ್ನ ಕೊಂದು ಹಾಕ್ತಾರೆ ಅಂತ ಅರ್ಥನಾ? ಅಲ್ಲ. ಅಂದ್ರೆ ಅಥಚ ದೈತ್ಯ ಹತಿ ತಮಸಿ ಸ್ಥಿರ ನಿಯತ ಸಂಸ್ಥಿತಿರೇವ ನ ಚಾನ್ಯತ. ದೈತ್ಯರನ್ನ ಕೊಲ್ಲೋದು ಅಂತಂದ್ರೆ ಏನರ್ಥ? ಅವರನ್ನ ಅಂಧಂತಮಸ್ಸಿಗೆ ಶಾಶ್ವತವಾಗಿ ಕಳಿಸೋದು ಎಂಬುದಾಗಿ ಅರ್ಥ. ದೈತ್ಯ ಹತಿ ತಮಸಿ ಸ್ಥಿರ. ದೈತ್ಯ ಹತಿ ಅಂತ ಶಬ್ದಕ್ಕೆ ಏನರ್ಥ? ಸ್ಥಿರ ತಮಸಿ, ಸ್ಥಿರವಾಗಿ ಅಂಧಂತಮಸ್ಸಲ್ಲಿ ಇರ್ತಾರೆ ಎಂಬಂತಹ ಅರ್ಥವನ್ನೇ ಮಾಡಿಕೊಳ್ಳಬೇಕೇ ಹೊರತು ಇಲ್ಲಿ ದೈತ್ಯರನ್ನ ಭಗವಂತ ಕೊಂದ ಎನ್ನುವಂತಹ ಅರ್ಥವನ್ನ ಮಾಡ್ಕೊಳಿಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ದೇಹ ವಿಯೋಗವನ್ನ ಅಂದ್ರೆ ದೈತ್ಯರನ್ನ ಕೊಂದ ಭಗವಂತ ಅಂತ ಹೇಳಿದ್ರೆ ಏನು ತಪ್ಪು ಅಂತಂದ್ರೆ, ದೈತ್ಯರನ್ನ ಕೊಂದ ಅಂತಂದ್ರೆ ದೇಹ ನಾಶ ಆಯ್ತು ಅಂತ ಅರ್ಥ. ದೇಹ ನಾಶ ಅಂತನ್ನೋದು ಎಲ್ಲರಿಗೂ ಉಂಟಲ್ಲ. ದೇಹ ನಾಶ ಅಂತ ಕೇವಲ ದೈತ್ಯರಿಗೆ ಮಾತ್ರ ಇದೆಯಾ? ದೇವತೆಗಳು ದೇಹ ನಾಶ ಇದೆ. ದೇವದಾನ ಎಲ್ಲರಿಗೂ ಕೂಡ ದೇಹ ನಾಶ ಅಂತ ಅನ್ನೋದು ಇರ್ತಾ ಇರೋದ್ರಿಂದಾಗಿ ಇಲ್ಲಿ ದೇವತೆಗಳಿಗೂ ಕೂಡ ಏನಾಗಬೇಕಾಗತ್ತೆ? ದೇವತೆಗಳನ್ನು ಕೂಡ ಸೇರಿಸ್ಕೊಂಡಂತೆ ಆಗತ್ತೆ. ಆದ್ರಿಂದಾಗಿ ಇಲ್ಲಿ ದಾನವರ ಪಕ್ಷದಲ್ಲಿ ಇಲ್ಲಿ ದೇವರು ಅವರನ್ನು ಕೊಂದ ಅಂದ್ರೆ ಏನರ್ಥ? ಶಾಶ್ವತವಾಗಿ ಅವರನ್ನ ಅಂಧಂತಮಸ್ಸಿಗೆ ಕೊಟ್ಟು ಕಳಿಸಿದ ಎಂಬಂತಹ ಅರ್ಥ. ಅದರಿಂದಾಗಿ ವಧ ದೇವತೆಗಳನ್ನ ವಧ ಮಾಡಿದ ಅಂತಂದ್ರೆ ಏನರ್ಥ? ದೇಹ ವಿಯೋಗ ಅನ್ನುವಂತಹ ಅರ್ಥವಲ್ಲ, ಸಾಮಾನ್ಯವಂತಹ ಅರ್ಥವನ್ನ ತಗೊಳಿಕ್ ಬರೋದಿಲ್ಲ ಎಂಬುದಾಗಿ ಅರ್ಥ. ಅದನ್ನೇ ಟಿಪ್ಪಣಿಕಾರ ಹೇಳ್ತಾರೆ, ತಮಸಿ ಸ್ಥಿರ ಅಂದ್ರೆ ನಿಯತಾ ಸಂಸ್ಥೆ ನಿಯಮೇನ ಅವಸ್ಥಾನಮೇವ. ಅದನ್ನೇ ಶ್ಲೋಕದಲ್ಲಿ ನಿಯತ ಸಂಸ್ಥಿತಿರೇವ ಚಾನ್ಯತ. ತಮಸ್ಸಿಗೆ ಕೊಟ್ಟು ಕಳಿಸ್ತಾನೆ ಭಗವಂತ ದೈತ್ಯರನ್ನ ಅಂತಂದ್ರೆ ಏನು? ಈ ಕೊಟ್ಟು ಕಳಿಸ ಮತ್ತೆ ಎರಡು ಯುಗಗಳಾದ್ಮೇಲೆ ಕರ್ಕೊಳ್ತಾನೆ ಅಂತಂದ ಅರ್ಥವಲ್ಲ. ತಮಸ್ಸಿಗೆ ದೈತ್ಯರನ್ನ ಕೊಟ್ಟು ಕಳಿಸ್ತಾನೆ ಅಂತಂದ್ರೆ ನಿಯತ ಸಂಸ್ಥೆ ನಿಯಮೇನ ಅಲ್ಲಿ ಅವರಿದ್ದೇ ಇರ್ತಾರೆ, ಮತ್ತೆ ತಿರುಗಿ ಬರೋದಿಲ್ಲ. ಅನ್ಯತಾ ದೇಹ ವಿಯೋಗ ನ, ಇಲ್ಲಿ ದೇಹ ವಿಯೋಗ ಅಂತನ್ನುವಂತಹ ಅರ್ಥವನ್ನು ನಾವು ತೆಗೆದುಕೊಳ್ಳಿಕ್ ಬರುವುದಿಲ್ಲ. ಕುತಃ ಯಾಕೆ? ತನ ವಿಭಾಗ ಕೃತಿ ಸಕಲೆ ಶ್ರಿಯಂ. ಒಂದು ವೇಳೆ ನೀನು ದೇಹ ವಿಯೋಗನೇ ಕಾರಣ ಅಂತ ಹೇಳೋದಾದ್ರೆ ಸಕಲೇಶು ದೇವ ಮನುಷ್ಯ ದೈತ್ಯೇಶು ವರ್ತತೆ ಹಿ. ದೇಹ ವಿಯೋಗ ಅಂತ ಅನ್ನೋದು ಕೇವಲ ದೈತ್ಯರಲ್ಲಿ ಮಾತ್ರ ಇಲ್ಲಪ್ಪ, ದೇವತೆಗಳಿಗೂ ದೇಹ ವಿಯೋಗ ಇದೆ, ಮಾನವರಿಗೂ ದೇಹ ವಿಯೋಗ ಇದೆ. ಅವರೆಲ್ಲರನ್ನೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಆದ್ರಿಂದಾಗಿ ಅವರನ್ನು ಕೂಡ ಇಲ್ಲಿ ಮತ್ತೆ ಭಗವಂತ ಅವರನ್ನು ಕೂಡ ಇಲ್ಲಿ ಕೊಂದು ಹಾಕ್ತಾನೆ ಅಂತ ಹೇಳಂತೆ ಆಗತ್ತೆ. ಹೀಗಾಗಿ ಆ ಅರ್ಥ ಬರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ತನ ವಿಭಾಗತೆ ಸಕಲೇಶ್ವರಿ ನಹಿ ವಿಶೇಷ ಕೃತ ಸುರ ದೈತ್ಯಕ. ಭಗವಂತ ಯಾಕೆ ಇದನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ,
ದೇಹ ಉತ್ಪತ್ತಿ ದೇಹ ನಾಶ ಅಂತ ನೋಡು ದೇವತೆಗಳಿಗೆ ದಾನವರಿಗೆ ಮಾನವರಿಗೆ ಮೂರೂ ಜನರಿಗೆ ದೇಹ ಉತ್ಪತ್ತಿಯನ್ನು ದೇಹ ನಾಶವನ್ನು ಭಗವಂತ ಮಾಡ್ತಾನೆ. ಭಗವಂತ ದೇಹೋತ್ಪತ್ತಿ ದೇಹ ನಾಶವನ್ನು ಮಾಡಿ ಮತ್ತೆ ಯಾಕೆ ಹಿಂಗ್ ಮಾಡಿದ ಅಂತಂದ್ರೆ ದೇವತೆಗಳಿಗೆ ಮೋಕ್ಷ, ದೈತ್ಯರಿಗೆ ತಮಸ್ಸನ್ನ ಯಾಕೆ ಮಾಡ್ತಾನೆ, ಎಲ್ಲರಲ್ಲಿ ಸಮಾನವಾಗಿ ಕಾಣಬೇಕಲ್ಲ, ಯಾಕೆ ಪಕ್ಷಪಾತ ಮಾಡಿದ ಅಂತಂದ್ರೆ ನಹಿ ವಿಶೇಷ ಕೃತ ಸುರ ದೈತ್ಯಕಾರ ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲಿ ನೋಡ್ರಿ ನಹಿ ವಿಶೇಷ ಕೃತಿ, ಇವರಲ್ಲಿ ಯಾವ ತರಹದ ವೈಷಮ್ಯವನ್ನ ದೇವರು ಮಾಡ್ತಾ ಇಲ್ಲ. ಭಗವಂತ ಯಾರಲ್ಲಿ ಕೂಡ ಪಕ್ಷಪಾತ ಮಾಡ್ತಾ ಇಲ್ಲ. ಅವರವರ ಕರ್ಮಾನುಸಾರವಾಗಿ ಅವರನ್ನು ಹುಟ್ಟಿಸ್ತಾನೆ, ಅವರನ್ನು ಕೊಳ್ತಾನೆ. ಆದ್ರಿಂದಾಗಿ ದೇವತೆಗಳನ್ನು ಕೊಲ್ಲೋದಿಲ್ಲ ಅಂದಿರ್ತ, ದೇವತೆಗಳನ್ನು ಕೂಡ ಏನ್ ಮಾಡ್ತಾರೆ ಲಯ ಕಾಲದಲ್ಲಿ ಕೊಂದು ಹಾಕಿ ಆಗ್ತಾನೆ. ಅದರಿಂದಾಗಿ ದಾನವರನ್ನ ಕೊಳುತ್ತಾನೆ ಅಂತಂದ್ರೆ ಏನರ್ಥ, ದಾನವರನ್ನ ಶಾಶ್ವತವಾಗಿ ತಮಸ್ಸಿಗೆ ಕಳಿಸ್ತಾನೆ ಎಂಬುದಾಗಿ ಅರ್ಥ. ಆದ್ರಿಂದಾಗಿ ಏನಂತ ಆಯ್ತು, ಏನು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ರೆ ಕೇಳಿ, ನಾನು ಮತ್ತೆ ವಿಶೇಷ ಎಂದರೆ ಸ್ಪಷ್ಟ ಮಾಡ್ತೇನೆ ನಾನು. ಹೀಗಾಗಿ ತನು ವಿಭಾಗ ಕೃತಿ ಸಕಲೇಶ್ವರಿಯಂ ನಹಿ ವಿಶೇಷ ಕೃತ ಸುರ ದೈತ್ಯ. ನಮಗೆ ಪ್ರಶ್ನೆ ಬರ್ಬೋದು, ಯಾಕ್ರಿ ದೇವರು ಯಾಕೆ ಇಲ್ಲಿ ದೈತ್ಯರನ್ನ ಕೊಲ್ಲುತ್ತಾನೆ ಅನ್ನುವಂತಹ ಶಬ್ದಕ್ಕೆ, ನೀವು ಕೊಲ್ಲೋದು ಸಂಹಾರ ಅಂತ ನಾವು ಶಬ್ದಕ್ಕೆ ದೇಹನಾಶ ಅಂತನ್ನುವಂತಹ ಅರ್ಥವನ್ನೇ ಹೇಳಿಕ್ ಬರುವಾಗ ಆ ಅರ್ಥವನ್ನ ಬಿಟ್ಟು ಅವನಿಗೆ ತಮಸ್ಸನ್ನ ಅಂಧನ್ ತಮಸ್ಸನ್ನು ಕೊಡ್ತಾನೆ ಅಂತ ಯಾಕೆ ಹೇಳಿದ್ರಿ ನೀವು, ಅರ್ಥ ಬದಲಾವಣೆ ಯಾಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅರ್ಥ ಬದಲಾವಣೆ ಮಾಡದೆ ಹೋದರೆ ಏನಾಗತ್ತೆ, ದೇವತೆಗಳಿಗೂ ಮಾನವರಿಗೂ ದಾನವರಿಗೂ ಕೂಡ ದೇಹದ ಉತ್ಪತ್ತಿ ಇದೆ, ದೇಹದ ನಾಶ ಇದೆ ಅಂತ ಆಯ್ತು. ಆಗ್ಲಿ ಏನೀಗ ದೇಹ ನಾಶ ಇದ್ರೆ ಇವ್ರಿಗೆ ಯಾಕೆ ಹೇಳಿಕ್ ಬರೋದಿಲ್ಲ, ದೈತ್ಯರನ್ನ ಕೊಂದ ಅನ್ನುವಂತಹ ಅರ್ಥವನ್ನ ಯಾಕೆ ಹೇಳಿಕ್ ಬರೋದಿಲ್ಲ ಅಂತಂದ್ರೆ ಹಾಗಲ್ಲ. ಮೂರೂ ಜನರಿಗೂ ಕೂಡ ದೇಹೋತ್ಪತ್ತಿ ದೇಹ ನಾಶ ಅಂತನೋದು ದೈತ್ಯ ದಾನವ ಮಾನವರಿಗಿದ್ದಾಗ, ಇಲ್ಲಿ ದೇವತೆ ಅಂದ್ರೆ ಒಂದು ಪ್ರಶ್ನೆ ಬರುತ್ತೆ, ಓಹೋ ಇವರನ್ನ ಜೊತೆಗೆ ಇವನು ದೇವತೆಗಳನ್ನು ಹಾಗೂ ಮಾನವರನ್ನು ಸೇರಿಸಬೇಕಾಗತ್ತೆ, ಅವರನ್ನ ಸೇರಿಸಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಭಗವಂತ ಶ್ರೀಮದಾಚಾರ್ಯರು ದಾನವರಿಗೆ ಮಾತ್ರ ಪಕ್ಷಪಾತವನ್ನ ಮಾಡುವ ಮೂಲಕವಾಗಿ ಇಲ್ಲಿ ನಿಹಂತ ಅಂದ್ರೆ ದೇವರು ದೈತ್ಯರನ್ನು ಕೊಂದ ಅಂತ ಶಬ್ದಕ್ಕೆ ಅಂಧನ್ ತಮಸ್ಸಿಗೆ ಕೊಟ್ಟು ಕಳಿಸಿದ ಅನ್ನುವಂತ ಅರ್ಥವನ್ನು ಮಾಡಿದರ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಇಲ್ಲಿ ಯಾವ ತರಹದ ಪಕ್ಷಪಾತಗಳಿಲ್ಲ. ನಹಿ ವಿಶೇಷ ಕೃತ ಸ್ವರ ದೈತ್ಯಕ ಪ್ರೀತಿ ದ್ವೇಷ ರೂಪ ವಿಶೇಷ ನಿಮಿತ್ತ ನ ಭವತಿ. ಅಂದ್ರೆ ದೇವತೆಗಳಲ್ಲಿ ಪ್ರೀತಿ, ದೈತ್ಯರಲ್ಲಿ ದ್ವೇಷ, ಈ ನಿಮಿತ್ತದಿಂದಾಗಿ ಭಗವಂತ ದೇವತೆಗಳಿಗೆ ಮೋಕ್ಷ, ದೈತ್ಯರಿಗೆ ತಮಸ್ಸನ್ನು ಕೊಟ್ಟ ಅಂತ ಅರ್ಥ ಸರ್ವತಾ ಮಾಡ್ಕೊಳ್ಬೇಡ್ರಿ. ದೇವತೆಗಳು ಮೋಕ್ಷಕ್ಕೆ ಯೋಗ್ಯರ ಅಂತಹ ದೇವತೆಗಳು ಮೋಕ್ಷವನ್ನು ಕೊಡ್ತಾನೆ, ಅಂಧನ್ ತಮಸ್ಸಿಗೆ ಯೋಗ್ಯರ ಅಂತ ದೈತ್ಯರನ್ನ ಅಂಧನ್ ತಮಸ್ಸಿಗೆ ಕಳಿಸ್ತಾನೆ, ನಿತ್ಯ ಸಂಸಾರಿಗಳ ಅಂತಹ ಮಾನವರನ್ನ ಅವರಿಗೆ ಮತ್ತೆ ಭೂಮಿಯಲ್ಲಿ ಅವನು ಭಗವಂತ ಹುಟ್ಟಿಸ್ತಾನೆ. ಇದು ಎಲ್ಲವೂ ಕೂಡ ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ರೂಢಿಸಿ ಅವರಿಂದ ನುಡಿಗಳಿಗೆ ಹಿಗ್ಗಿ ಅಂತ ದಾಸರು ಹೇಳಿದಂತೆ ಅವರವರ ಕರ್ಮಾನುಸಾರವಾಗಿ ಮಾಡತಕ್ಕಂತಹ ಫಲವನ್ನ ಭಗವಂತ ಕೊಡ್ತಾನೆ ಎಂಬುದಾಗಿ ಇಲ್ಲಿ ತಿಳಿದುಕೊಳ್ಳಬೇಕು. ಮುಂದೆ ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತುಂ ಪ್ರತಿವಿಭಜ್ಯ ಚ ಭೀಮ ಸುಯೋಧನೋ ಸ್ವಪರ ಪಕ್ಷಭಿದಾ ಕಥಿತಾ ಕಥಾ. ಮುಂದೆ ಶ್ರೀಮದಾಚಾರ್ಯ ಹೇಳ್ತಾರೆ, ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತಂ. ಇಲ್ಲಿ ಮಹಾಭಾರತ ಕಥೆಯನ್ನ ನಾವು ಸರಿಯಾಗಿ ಪರ್ಯಾಲೋಚನೆ ಮಾಡಿದಾಗ ಇಲ್ಲಿ ಏನು ಅಂತಂದ್ರೆ, ಭಗವಂತ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತಂ, ಸುರ ಹಾಗೂ ಅಸುರ ಇವರಲ್ಲಿ ಭಗವಂತ ತಮಿಮಮೇವ ಅಂತಂದ್ರೆ ಹರಿಕೃತಂ ಪೂರ್ವಕಂ ಪ್ರವೇಶ ಉದೀಕ್ಷಿತಂ ಏನು ಅಂತಂದ್ರೆ ದೇವತೆಗಳಿಗೆ ಭಗವಂತ ಇಷ್ಟವಾದನ್ನ ಮಾಡಿದ್ದಾನೆ, ದೈತ್ಯರಿಗೆ ಭಗವಂತ ಅನಿಷ್ಟವಾದನ್ನ ಮಾಡಿದ್ದಾರೆ ಅಂತನ್ನುವಂತಹ ಅರ್ಥ ತಿಳಿದು ಬರುತ್ತೆ. ಏನ್ ಬರುತ್ತೆ, ಪಂಚಪಾಂಡವರನ್ನ ದೇವರು ರಕ್ಷಣೆ ಮಾಡಿದ ಎಲ್ಲ ಪ್ರಸಂಗದಲ್ಲಿಯೂ ಕೂಡ ಕೃಷ್ಣ ಭಗವಂತ ಪಂಚಪಾಂಡವರನ್ನ ತಾನು ರಕ್ಷಣೆ ಮಾಡುವ ಮೂಲಕ ಅವರಿಗೆ ಇಷ್ಟವಾದನ್ನೇ ಮಾಡ್ತಾ ಹೋದ. ಅದೇ ರೀತಿಯ ದಾನವರಾದಂತಹ ದುರ್ಯೋಧನಗಳಿಗೆ ಅನಿಷ್ಟವಾದನ್ನ ಮಾಡಿದ. ಈ ವಿಶೇಷವನ್ನ ತೋರಿಸಬೇಕನ್ನೋ ಕಾರಣಕ್ಕೋಸ್ಕರವಾಗಿಯೇ ಮಹಾಭಾರತದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿ ವಿಭಜ್ಯ ಚ ಭೀಮ ಸುಯೋಧನೋ, ಭೀಮಸೇನ ದೇವರು ಹಾಗೂ
ದುರ್ಯೋಧನನ ವಿರುದ್ಧ ಪಕ್ಷಪಾತಿಗಳಾಗಿ ಮಾಡ್ಬಿಟ್ಟ. ವಿರುದ್ಧ ಪಕ್ಷರನ್ನಾಗಿ ಭಗವಂತ ಮಾಡಿದ ಅಂದ್ರೆ ತೌ ಪಕ್ಷೌಚ ಸ್ವಪರ ಪಕ್ಷೌ ಇತಿ ಭಿದ ಸ್ವಪಕ್ಷ ಪರಪಕ್ಷ ಇತಿ ಭೇದೇನ ಭೀಮ ಸುಯೋಧನೌ. ಭೀಮಸೇನ ದೇವರು ಹಾಗೂ ದುರ್ಯೋಧನ ಇವರಿಬ್ಬರು ಕೂಡ ಪರಸ್ಪರವಾಗಿ ವಿರುದ್ಧರಾಗಬೇಕು, ಪರಸ್ಪರ ಎದುರಾಳಿಗಳಾಗಬೇಕು ಅಂತಹ ನಿಲ್ಲಿಸಿ ತನ್ನ ಪಕ್ಷರ ಅಂತಹ ಯಾವ ಪಾಂಡವರಿಗೆ ಜಯವನ್ನು ತಂದುಕೊಟ್ಟು ಪರಪಕ್ಷರಾದಂತಹ ಯಾವ ದುರ್ಯೋಧನಾದಿಗಳಿಗೆ ತಾನು ಏನು ಮಾಡಿದ ಅಂತಂದ್ರೆ ಸೋಲನ್ನ ತಂದುಕೊಟ್ಟು ಭಗವಂತ ಈ ರೀತಿಯಾಗಿ ವೇದವ್ಯಾಸ ದೇವರು ಈ ರೀತಿಯ ಕಥಾಭಾಗವನ್ನ ಮಹಾಭಾರತ ಕಥೆಯನ್ನ ತಾವು ಲೇಖ ಮಾಡಿ ಅಲ್ಲರಿ ಹಿಂದಿನ ಶ್ಲೋಕದಲ್ಲೇ ಹೇಳಿದ್ರಿ ಭಗವಂತ ಪಕ್ಷಪಾತ ಮಾಡೋದಿಲ್ಲ ಅಂತ. ಮತ್ತೆ ಇದು ಮಾಸ್ಟರ್ ಪ್ಲಾನ್ ಆಯ್ತಲ್ಲ ಇದು. ಭಗವಂತ ಬೇಕಂತಲೇನೆ ತಾನು ಮಹಾಭಾರತದ ಕಥೆಯಲ್ಲಿ ಭೀಮಸೇನ ದೇವರು ಹಾಗೂ ದುರ್ಯೋಧನರನ್ನ ಬೇಕಂತ ವಿರೋಧಿಗಳನ್ನಾಗಿ ಮಾಡಿದನ ಅಂತ ಹೇಳಿದ್ರೆ ಬೇಕಂತ ವಿರೋಧಗಳನ್ನ ಮಾಡಿಲ್ಲ. ಅಂದ್ರೆ ಆ ದುರ್ಯೋಧನ ಅಂತ ಸಾಕ್ಷಾತ್ ಕಲಿಯೇ ಅವತಾರ ಮಾಡಿದ್ರಿಂದಾಗಿ ಅವನಿಗೆ ಅವನ ಯೋಗ್ಯತಾ ನೋಡಿಕೊಂಡು ಅವನ್ನ ಆ ಪಕ್ಷದಲ್ಲಿ ಭಗವಂತ ನಿಲ್ಲಿಸಿದ. ಭೀಮಸೇನ ದೇವರು ವಾಯು ಜೀವೋತ್ತಮರು ಸದಾ ಭಗವಂತನನ್ನ ತಾವು ಆರಾಧನೆ ಮಾಡುವವರು, ಭಗವಂತ ನೆನೆಸುವವರು, ಭಗವಂತನ ಆರಾಧಕರು. ಹೀಗಾಗಿ ಭೀಮಸೇನ ದೇವರ ಅರ್ಜುನ ಪಕ್ಷದಲ್ಲಿ ಭಗವಂತ ನಿಂತ ಎನ್ನುವಂತಹ ಅರ್ಥವನ್ನು ತಿಳಿಯಬೇಕು ಹೊರತು ಬೇಕಂತ ಏನೇ ಭಗವಂತ ನಿಲ್ಲಿಸಿ ಅವರಿಬ್ಬರಲ್ಲಿ ಪಕ್ಷಪಾತವನ್ನು ಮಾಡಿದ ಎನ್ನುವಂತಹ ಅರ್ಥದ ತಾತ್ಪರ್ಯ ಇದಲ್ಲ. ಅದರಿಂದಾಗಿ ಇಲ್ಲಿ ವೇದವ್ಯಾಸ ದೇವರು ಪ್ರತಿವಿಭಜ್ಯ ಚ ಭೀಮ ಸುಯೋಧನೋ ಸ್ವಪರ ಪಕ್ಷ ಭಿದಾ ಕಥಿತಾ ಕಥಾ. ಅದರಿಂದಾಗಿ ವೇದವ್ಯಾಸ ದೇವರು ಶ್ರೀಕೃಷ್ಣ ಭಗವಂತ ತಾನು ದೇವತೆಗಳ ಪಕ್ಷ ನಿಂತು ಜಯವನ್ನು ತಂದುಕೊಟ್ಟ ಮತ್ತು ದಾನವರಿಗೆ ದುರ್ಯೋಧನ ಮೊದಲಾದವರಿಗೆ ಪರಾಜಯವನ್ನು ತಂದುಕೊಟ್ಟ ಅಂತನೋದನ್ನ ತೋರಿಸೋದಕ್ಕಾಗೇನೆ ಏನು ಮಾಡಿದ್ರು ಶ್ರೀಮದ್ ವೇದವ್ಯಾಸ ದೇವರು ಆ ಮಹಾಭಾರತ ಗ್ರಂಥದಲ್ಲಿ ತನ್ನ ಪಕ್ಷದವರ ಅಂತಹ ಭೀಮಸೇನ ದೇವರನ್ನ ಮತ್ತು ಪರಪಕ್ಷರ ಅಂತಹ ದುರ್ಯೋಧನರನ್ನ ನಿಲ್ಲಿಸಿ ಅವರಿಬ್ಬರಲ್ಲಿ ವಿರೋಧಿಗಳನ್ನಾಗಿ ಮಾಡಿದ ಎನ್ನುವಂತಹ ವಿಚಾರವನ್ನ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಮಿತ ತೇಜಸೆ ಯಸ್ಯ ಪ್ರಸಾದಾತ್ ಪಶ್ಯಾಮಿ ನಾರಾಯಣ ಕಥಾಮಿಮಾಂ. ಇಲ್ಲಿ ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ. ನಾವು ಹಿಂದಿನ ಮಂಗಳಾಚರಣ ಶ್ಲೋಕ ಸುರಗುರುಂ ಚ ಗದೇಕನಾಥಂ ನಾರಾಯಣಂ ಸುರಗುರುಂ ಚ ಗದೇಕನಾಥಂ ಅಂತ ಹೇಳಿದ್ವಿ. ಒಂದೇ ಭವಜ್ಞಮರಾಸುರ ಸಿದ್ಧವಂತಿಂ ಅಂತ ಹೀಗೆ ಎಲ್ಲ ಹೇಳ್ತಾ ಇರುವಾಗ ಅಲ್ಲಿ ವೇದವ್ಯಾಸ ದೇವರನ್ನ ವೇದವ್ಯಾಸ ದೇವರು ಮಾಡಿರ್ತಕ್ಕಂತಹ ಮಂಗಳಾಚರಣೆಯನ್ನು ಹೇಳುವಾಗ ಅಂತಹ ವೇದವ್ಯಾಸ ದೇವರು ಹೇಗೆ ಎಂಥವರು ಅಂತಂದ್ರೆ ಅಮಿತ ತೇಜಸೆ. ವೇದವ್ಯಾಸ ದೇವರು ಸಕಲಾತ್ಮ ಶಕ್ತಿತ್ವ ಮುಕ್ತಂ ಭವತಿ, ಅಮಿತವಾದಂತಹ ತೇಜಸ್ಸು ಉಳ್ಳವರು. ಅಷ್ಟೇ ಅಲ್ಲ ಅಮಿತ ತೇಜಸ ಎಲ್ಲ ತರಹದ ಷಡ್ಗುಣೈಶ್ವರ್ಯ ಸಂಪನ್ನರಾದಂತಹ ವೇದವ್ಯಾಸ ದೇವರಿಗೆ ನಮಸ್ಕಾರ. ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ. ಅವರ ಅನುಗ್ರಹದಲ್ಲೇನೆ ಈ ದೇವರ ಕಥೆಯನ್ನ ಹೇಳ್ತೇನೆ ಎಂಬುದಾಗಿ ವೈಶಂಪಾಯನರು ಹೇಳ್ತಾರೆ. ವೈಶಂಪಾಯನರು ತಾವು ಜನಮೇಜಯನಿಗೆ ಉಪದೇಶವನ್ನು ಮಾಡುವಾಗ ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ ಎಂಬುದಾಗಿ ನಾರಾಯಣ ಅನುಗ್ರಹದಿಂದಾಗಿ ನಾರಾಯಣ ಕಥಾಂ ಇಮಾಂ, ಈ ನಾರಾಯಣ ಭಗವಂತನ ಕಥಾ ಭಾಗವನ್ನ ಯಸ್ಯ ಪ್ರಸಾದಾತ್ ಯಾವ ವೇದವ್ಯಾಸ ದೇವರ ಅನುಗ್ರಹ ಅಂತ ಹೇಳ್ತಾ ಇದ್ದೀನೋ ಅಂತಹ ವೇದವ್ಯಾಸ ದೇವರು ಎಂಥವರು ಅಂತಂದ್ರೆ ಅಮಿತ ತೇಜಸೆ, ಭಾರೀ ಸದ್ಗುಣೇಶ್ವರ ಸಂಪನ್ನರಾದಂತಹ ಎಲ್ಲ ಶಕ್ತಿಯಿಂದ ಕೂಡಿರ್ತಕ್ಕಂತಹ ಅಂತಹ ವೇದವ್ಯಾಸ ದೇವರಿಗೆ ನಮಃ ನಮಸ್ಕಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಕ್ವಶನ್ ಇದೆ ನನಗೆ. ಹೇಳಿ. ಒಂದು 2 ಶ್ಲೋಕ ಹಿಂದೆ ನೀವು ಹೇಳಿದ್ರಲ್ಲ ದಾನವರಲ್ಲಿ ಮತ್ತೆ ದೇವತೆಗಳಲ್ಲಿ
ಯಾವುದೇ ಪಕ್ಷಪಾತ ಮಾಡಲ್ಲ, ಆಮೇಲೆ ದ್ವೇಷನೂ ಇಲ್ಲ ಅಂತ ಹೇಳಿದೆ. ಅದೇ ತರ ಅವರವರ ಕರ್ಮಾನುಷ್ಠಾನ ಅವರನ್ನ ಹುಟ್ಟಿಸ್ತಾರೆ ಮತ್ತೆ ಸಂಹಾರ ಮಾಡ್ತಾರೆ ಅಂತ ಹೇಳಿದೆ. ಆದ್ರೆ ಇದರಲ್ಲಿ ಇವಾಗ ದಾನವರನ್ನ ಸಂಹಾರ ಮಾಡೋದ್ರಲ್ಲಿ ಅರ್ಥ ಇದೆ, ಯಾಕಂದ್ರೆ ಅವರವರ ಪಾಪಗಳು ಅವರವರಿಗೆ ಅವರು ಸಂಹಾರ ಆಗ್ತಾರೆ. ಅದು ದೇವತೆಗಳು ಯಾಕೆ ಅವರ ಸಂಹಾರ ಮಾಡ್ತಾರೆ ದೇವರು? ಅದೇ ತರ ಎಂತ ಯಾವ ದೇವತೆಗಳು, ಯಾಕಂದ್ರೆ ದೇವತೆಗಳು ಅಂತ ನಮಗೆ ನಮ್ಮ ನಾಲೆಜ್ ಪ್ರಕಾರ ಅವರೆಲ್ಲ ನಾಶ ರಹಿತರು ಅಂತ ನಾವು ಅನ್ಕೊಂಡಿದ್ದೇವೆ. ಸೊ ಇದರಲ್ಲಿ ಏನು ಹೇಳ್ತೀವಿ, ದೇವತೆಗಳನ್ನು ಲಯಕಾಲದಲ್ಲಿ ಅವ್ರನ್ನ ಸಂಹಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಯಾವ ದೇವತೆಗಳು ಅಂತ ಸ್ವಲ್ಪ ಇಲ್ಲ ಇಲ್ಲ ಇಲ್ಲ, ನಾಶರಹಿತ ಯಾರದು? ದೇವರೊಬ್ಬನೇ ನಾಶರಹಿತರು. ದೇವತೆ ನಾಶರಹಿತರು ಅಂತ ಅನ್ಕೊಳ್ಳೋದೇ ಒಂದು ಅನ್ಯಥಾ ಜ್ಞಾನ. ಅನ್ಕೊಳ್ಬಾರ್ದು, ಅವರಿಗೂ ನಾಶವಿದೆ. ಆಯ್ತಾ? ಅದನ್ನೇ ಏನಂತಾರೆ, ಉಪನಿಷತ್ತಲ್ಲೇ ಬರುತ್ತೆ, ಭಗವಂತ ತಾನು ತನ್ನ ಉದರದಲ್ಲಿ ಹಾಕೊಳ್ತಾನೆ ಅಂತ. ಅಂದ್ರೆ ದೇವರ ಲಯ ಅಂತಂದ್ರೆ ನಮ್ಮಂತ ದುರ್ಮರಣ, ಅಪಮೃತ್ಯು, ವ್ಯಾಲ ಮೃತ್ಯು ಈ ರೀತಿಯಂತಹ ಮರಣ ಇರಲ್ಲ ಅವ್ರಿಗೆ. ದೇಹ ವಿಯೋಗ ಅಂತಂದ್ರೆ ನಮ್ಮಂತ ದುಷ್ಟವಾದ ಮರಣ, ಮಲಮೂತ್ರದಲ್ಲಿ ಬಿದ್ದು ಎದ್ದು ಸಾಯುವಂತಹ ಅವಸ್ಥೆ ಎಲ್ಲ ಅವ್ರಿಗಿಲ್ಲ. ಅವರಿಗೆ ಕಡಿಮೆಯಾದಂತಹ ದೇವತೆಗಳು ಚಿಕ್ಕವರು ದೊಡ್ಡವರಲ್ಲಿ ಲಯವನ್ನು ಹೊಂದ್ತಾರೆ. ಲಯವನ್ನು ಹೊಂದ್ತಾರೆ. ಹೇಳಿದ್ರಲ್ಲ ಚೇತಲ್ಲ. ದೇವತೆಗಳು ನಮ್ಗೆ ಎಕ್ಸಾಂಪಲ್ ಇದೆ. ಇವಾಗಂದ್ರೆ ಬ್ರಹ್ಮಾಂಡ ದೇವತೆಗಳು ಬರ್ತಾರೆ. ಸೊ ಯಾವ ದೇವತೆಗಳಲ್ಲಿ ಒಂದು ಎಕ್ಸಾಂಪಲ್ ಕೊಡಿ. ಈಗ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ರುದ್ರದೇವರು ಯಾರ ಲಯವನ್ನು ಹೊಂದ್ತಾರೆ ಅಂತಂದ್ರೆ ಬ್ರಹ್ಮದೇವರಲ್ಲಿ. ಬ್ರಹ್ಮದೇವರು ಯಾರ ಲಯ ಹೊಂದ್ತಾರೆ ಅಂತಂದ್ರೆ ಬ್ರಹ್ಮದೇವರು ಸೀದಾ ಎಲ್ಲಿ ಹೋಗ್ತಾರೆ ಅಂದ್ರೆ ಭಗವಂತನ ಉದರದಲ್ಲಿ ಹೋಗ್ತಾರೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಅಂತ ಉಪನಿಷತ್ತು. ಯಸ್ಯ ಬ್ರಹ್ಮ ಅಂತಂದ್ರೆ ಬ್ರಹ್ಮದೇವರು, ಕ್ಷತ್ರ ಅಂತಂದ್ರೆ ಕ್ಷತ್ರಿಯ ವರ್ಣದವರ ಅಂತ ವಾಯುದೇವರು, ಓದನಃ ಅಂತಂದ್ರೆ ಅನ್ನವಾಗ್ತಾರೆ, ದೇವರಿಗೆ ಅನ್ನದ ಆಕಾರದಲ್ಲಿ. ಇದೆ ಗಂಟಿನ ಆಗ್ತಾ ಇಲ್ಲ. ರುದ್ರದೇವರು ಉಪ್ಪಿನಕಾಯಿ ಅಂತೆ. ಆಯ್ತಾ? ಇದರರ್ಥ ಎಲ್ಲರೂ ಕೂಡ ಏನು ದೇಹವನ್ನ ನಾಶವಾಗುತ್ತೆ. ಎಲ್ಲ ದೇವತೆಗಳಿಗೂ ಕೂಡ ಲಕ್ಷ್ಮೀ ದೇವಿ ಭಗವಂತನ ಬಿಟ್ಟು ಎಲ್ಲರೂ ಕೂಡ ನಾಶರಾಗ್ತಾರೆ. ಅಂದ್ರೆ ನಮ್ಮ ಮಾನವರಂತೆ, ತಾಮಸರ ಅಂತಹ ಮಾನವರಂತೆ, ಇವರನ್ನಂತೆ ಆಕ್ಸಿಡೆಂಟ್, ದುಷ್ಟವಾದ ಮರಣ, ಹಾರ್ಟ್ ಅಟ್ಯಾಕ್, ಶುಗರ್, BP ಹೈ ಈ ತರ ಎಲ್ಲ ಇಲ್ಲ. ಅವರು ತಮ್ಮ ದೇವರ ಆಜ್ಞೆ ಬಂತು, ನಿನ್ನ ದೇಹ ಲಯ ಆಗಬೇಕು ಅಂತ ಭಗವಂತನ ಆಜ್ಞೆ ಆದಾಗ ಅವರಾಗಿ ಹೋಗಿ ಉತ್ತಮರ ಅಂತಹ ದೇವತೆಗಳು ಸೇರ್ಕೊಳ್ತಾರೆ. ಅವರು ಮುಂದೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಅವರವರು ಒಬ್ಬೊಬ್ಬ ದೇಹದಲ್ಲಿ ಒಂದು ದೇವತೆಗಳು ಹೋಗ್ತಾನೆ. ಕೊನೆಗೆ ಬ್ರಹ್ಮದೇವರು ಎಲ್ಲರೂ ಸೇರ್ತಾರೆ. ಸೇರಿದಾಗ ಬ್ರಹ್ಮದೇವರ ಭಗವಂತರು ಸೇರ್ತಾನೆ. ಇದು ಲಯ ಅಂತ ಶಬ್ದಕ್ಕೆ ಈ ರೀತಿಯಾದ ಅರ್ಥ. ಇಲ್ಲ ತಿಳ್ಕೊಳ್ಳುವಂತ ವಿಚಾರ. ವಾಸುದೇವಸ್ತು ಭಗವಾನ್ ಕೀರ್ತತೆತ್ರ ಸನಾತನಃ ಪ್ರತಿಬಿಂಬಮಿವ ಆದರ್ಶೆ ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ. ಭಗವಂತ ವಾಸುದೇವಸ್ತು ಭಗವಾನ್, ಭಗವಾನ್ ಈ ಯಾವ ವಾಸುದೇವ ಇದಾನೆ ಇವನು ಕೀರ್ತತೆ ಅತ್ರ ಸನಾತನಃ, ಸಹ ಸನಾತನಃ ಭಗವಾನ್ ವಾಸುದೇವ, ಸನಾತನನಾದಂತಹ ಈ ಯಾವ ಭಗವಂತ ವಾಸುದೇವನಾಗಿದ್ದಾನೆ, ಯಾವ ಸನಾತನ ಅಂತಹ ಯಾವ ವಾಸುದೇವ ನಾಮಕನ ಅಂತಹ ಭಗವಂತ ಇದ್ದಾನೋ ಅವನ ಹತ್ರ ಭಾರತೆ, ಈ ಮಹಾಭಾರತದಲ್ಲಿ ಕೀರ್ತ್ಯತೆ ಏನು ವಿಶೇಷವಾಗಿ ಕೊಂಡಾಡ್ಲಿಕ್ಕೆ ಏನಾಗಿದೆ, ಸ್ತುತ್ಯನಾಗಿದ್ದಾನೆ. ಸಹ ಕಹ ಯಾರವನು, ಅಂತಹ ಭಗವಂತ ಯಾರು ಅಂತಂದ್ರೆ ದೃಷ್ಟಾಂತ ಪೂರ್ವಕಂ ತಮಾಹ ಪ್ರತಿಬಿಂಬಮಿವಾದರ್ಶೆ ಯಂ ಪಶ್ಯಂತ್ಯಾತ್ಮನಿಸ್ಥಿತಂ. ಸನಾತನನಾದಂತಹ ಭಗವಂತನಾದಂತಹ ವಾಸುದೇವ ಕೀರ್ತತೆ ಅತ್ರ ಅಂತಂದ್ರೆ ಎಲ್ಲಿ, ಇಲ್ಲಿ ಭಾರತ ಅಂತ ಅರ್ಥ. ಇಲ್ಲಿ ಅತ್ರ ಅಂತಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಭಾರತದಲ್ಲಿ ಸನಾತನನಾದಂತಹ ಭಗವಾನ್ ವಾಸುದೇವನು ಕೀರ್ತ್ಯತೆ ಕೀರ್ತಿಸಲ್ಪಡುತ್ತಾನೆ, ಸ್ತುತ್ಯನಾಗಿದ್ದಾನೆ. ಸರಿ, ಆ ವಾಸುದೇವನು ಹೇಗಿರ್ತಾನೆ, ಯಾರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪ್ರತಿಬಿಂಬಮಿವಾದರ್ಶೆ ಯಂ ಪಶ್ಯಂತ್ಯಾತ್ಮನಿ ಸ್ಥಿತಂ. ಯಾವ ಋಷಿಗಳು
ತಾವು ತಮ್ಮ ಹೃದಯದಲ್ಲಿರ್ತಕ್ಕಂತಹ ಭಗವಂತನನ್ನ ಪ್ರತಿಬಿಂಬದಂತೆ ನೋಡ್ತಾರೋ ಅಂತಹ ಸನಾತನ ಅಂತಹ ಭಗವಂತ ಈ ಭಾರತದಲ್ಲಿ ಮಹಾಭಾರತದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳ್ತಾರೆ. ಏನ್ರಿ ಯಾವ ಋಷಿ ಪ್ರತಿಬಿಂಬಮಿವ ಆದರ್ಶೆ ಅಂದ್ರೆ ಆದರ್ಶ ಅಂತಂದ್ರೆ ಕನ್ನಡಿಯಲ್ಲಿ ನಾವು ನೋಡ್ತೇವೆ. ಕನ್ನಡಿಯಲ್ಲಿ ನಾವು ನಿಂತು ನಮ್ಮ ಮುಖವನ್ನ ನೋಡ್ತೇವೆ ಹೇಗೋ, ಎಷ್ಟು ಸ್ಪಷ್ಟವಾಗಿ ನಾವು ಕನ್ನಡಿಯಲ್ಲಿ ನಿಂತು ನಮ್ಮ ಮುಖವನ್ನು ನೋಡ್ತೇವೋ ಹಾಗೆ ಋಷಿಗಳು ತಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಬಿಂಬರೂಪಿಯ ಅಂತಹ ಭಗವಂತನನ್ನ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನ ನೋಡುವಂತೆ ಅವರು ತಮ್ಮ ಹೃದಯದಲ್ಲಿರ್ತಕ್ಕಂತಹ ಭಗವಂತನ ನೋಡ್ತಾರಲ್ಲ, ಆ ಭಗವಂತನೇ ವಾಸುದೇವ. ಅಂತವಹ ಸನಾತನ ನಾಮಕನಾದಂತಹ ಭಗವಂತನಾದಂತಹ ವಾಸುದೇವನೇ ಈ ಮಹಾಭಾರತದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ, ಸ್ತುತ್ಯನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜೀವೇ ಸ್ಥಿತಸ್ಥ ಭಗವಾನ್ ದೃಶ್ಯತೆ ಜ್ಞಾನದೃಷ್ಟಿಭಿ ಆದರ್ಶೆ ಮುಖವತ್ ಸಮ್ಯಕ್ ಅಂತ ಕಾಟಕೋಪನಿಷತ್ತಲ್ಲಿ ಬರುತ್ತೆ. ಜ್ಞಾನದೃಷ್ಟಿಭಿ ಅಂತ ಅಂದ್ರೆ ಜೀವಸ್ಥಿತನ ಅಂತಹ ಭಗವಂತ ಋಷಿಗಳಿಗೆ ಹೇಗೆ ಕಾಣಿಸ್ತಾನೆ ಅಂದ್ರೆ ಜ್ಞಾನ ದೃಷ್ಟಿಬಿಹಿ, ಅವರ ಜ್ಞಾನದ ಮೂಲಕವಾಗಿ ಅಂದ್ರೆ ಅವರ ಅಂತರ್ಯಾಮಿಯಾತ ಹೃತ್ಕಮಲದಲ್ಲಿರ್ತಕ್ಕಂತಹ ಭಗವಂತನನ್ನ ಅವರು ತಾವು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಈ ಭಗವಂತನಿಗೆ ಸಮಾನರಾದಂತಹ ದೇವರು ಯಾರೂ ಇಲ್ಲ, ಈಗಿಲ್ಲ, ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಬಹಳ ಸತ್ಯವಾದಂತಹ ಮಾತು. ಸರ್ವಾರ್ಥಾನ್ ಸಾಧಯಾಮ್ಯಹಂ. ಅದರಿಂದ ಈ ಎಲ್ಲ ಪ್ರಮೇಯಗಳು ಕೂಡ ಈ ಭಾರತದಲ್ಲಿ, ಈ ಮಹಾಭಾರತ ಗ್ರಂಥದಲ್ಲಿ ನಾನು ಸಾಧನೆ ಮಾಡಿದ್ದೇನೆ ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಸರ್ವಾರ್ಥಾನ್ ಸರ್ವೇಶು ಶಾಸ್ತ್ರೇಶು ಸರ್ವಸ್ವ ಶಾಸ್ತ್ರಜಾತಸ್ಯ ಅರ್ಥಾನ್, ಎಲ್ಲ ಶಾಸ್ತ್ರಗಳಲ್ಲಿಯೂ ಬಂದಿರತಕ್ಕಂಥ ಅರ್ಥವನ್ನ ಸಾಧಯಾಮಿ ಪ್ರತಿಪಾದನೆ ಮಾಡಿದ್ದೇನೆ. ಏನು ವಿಷ್ಣು ಸರ್ವೋತ್ತಮತ್ವ ಸೇವ ಸರ್ವಶಾಸ್ತ್ರ ತತ್ವಾತ್, ಭಗವಂತನ ಸರ್ವೋತ್ತಮತ್ವ ಎಲ್ಲ ಶಾಸ್ತ್ರದಲ್ಲಿ ಪ್ರತಿಪಾದ್ಯವಾಗಿದೆ ಅಂತನ್ನೋದು ಸಿದ್ಧವಾದಂತಹ ವಿಷಯ. ಅಂತಹ ಭಗವಂತನಿಗೆ ಸಮಾನರಾದವರು ಯಾರು ಇರಲಿಲ್ಲ, ಮುಂದೆ ಬರೋದಿಲ್ಲ, ಈಗೂ ಇಲ್ಲ ಅಂತನ್ನೋದನ್ನ ಸ್ವಯಂ ವೇದವ್ಯಾಸ ದೇವರು ಹೇಳಿದ್ದಾರೆ. ಆದ್ಯಂತಯೋರಿತ್ಯವತ್ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣು ಉದಾರ ಶಕ್ತಿ ತಸ್ಮಾ ಸಮಸ್ತ ಹರಿಸದ್ಗುಣಾನ ನಿರ್ಣೀಯತೆ ಭಾರತಗಾ ಕಥೈಷ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ತದೈವಂ ಕೇಶವಾತ್ ಪರಂ. ಮಹಾಭಾರತದ ಆದಿ ಹಾಗೂ ಅಂತ್ಯ, ಉಪಕ್ರಮ ಹಾಗೂ ಉಪಸಂಹಾರ ಎರಡರಲ್ಲಿಯೂ ಕೂಡ ಭಗವಂತ ಏನು ಆದೋ ಅಂತ್ಯ ಸಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣು ಉದಾರ ಶಕ್ತಿ, ಎಲ್ಲ ಕಡೆಯೂ ಕೂಡ ಈ ವೇದವ್ಯಾಸ ದೇವರು ಏನ್ ಹೇಳಿದ್ದಾರೆ? ವ್ಯಾಸಾತ್ಮಕ ವಿಷ್ಣು ಉದಾರ ಶಕ್ತಿ, ಸರ್ವಶಕ್ತರಾದಂತಹ ಈ ವೇದವ್ಯಾಸ ದೇವರು ಆದಿ ಮಧ್ಯ ಅಂತ ಎಲ್ಲ ಕಡೆಯೂ ಕೂಡ ಭಗವಂತ ವಿಷ್ಣು ಸರ್ವೋತ್ತಮತ್ವವನ್ನೇ ಅವರು ಹೇಳಿದ್ದಾರೆ. ಆದ್ದರಿಂದಾಗಿ ತಸ್ಮಾ ಸಮಸ್ತ ಹರಿಸದ್ಗುಣಾನ ನಿರ್ಣೀಯತೆ ಭಾರತಗ ಕಥೇಶ. ಆದ್ರಿಂದ ಈ ಸಮಗ್ರವಾದಂತಹ ಏನು ಈ ಮಹಾಭಾರತ ಕಥೆ ಇದೆಯೋ ಇದು ಸದ್ಗುಣನಾದಂತಹ ಈ ಭಗವಂತನ ಕಥಾ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಎಲ್ಲೋ ಯಾವುದೋ ಒಂದು ಪ್ರಸಂಗದಲ್ಲಿ ಮಾತ್ರ ವೇದವ್ಯಾಸ ದೇವರ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿದರು, ಮಿಕ್ಕಿದ ಎಲ್ಲಿಯೂ ಕೂಡ ಭಗವಂತನ ಸರ್ವೋತ್ತಮತ್ವ ಅಂತ ಅನ್ನೋದು ಮಹಾಭಾರತದಲ್ಲಿ ಹೇಳಿಲ್ಲ ಅಂತ ತಿಳಿದುಕೊಳ್ಳಬಾರದು. ಏನು ಅಂದ್ರೆ ಆದಿ ಅಂತ್ಯೋರಿತ್ಯವತ್ಸ ಯಸ್ಮಾತ್, ಮಹಾಭಾರತದ ಆದಿ ಭಾಗದಲ್ಲಿ ಆಗಿರ್ಬೋದು, ಉಪಕ್ರಮದ ಭಾಗದಲ್ಲಿ ಆಗಿರ್ಬೋದು, ಉಪಸಂಹಾರದ ಭಾಗದಲ್ಲಿ ಆಗಿರ್ಬೋದು, ಎಲ್ಲ ಪ್ರಸಂಗದಲ್ಲಿ ಕೂಡ ಸಂಪೂರ್ಣವಾಗಿ ಮಹಾಭಾರತದ ಗ್ರಂಥದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನೇ ಎಲ್ಲದರಲ್ಲಿಯೂ ಕೂಡ ಸ್ವಯಂ ವೇದವ್ಯಾಸ ದೇವರು ಪ್ರತಿಪಾದನೆ ಮಾಡಿದ್ರಿಂದಾಗಿ ಇದು ಈ ಮಹಾಭಾರತ ಅಂತನೂ ಶ್ರೇಷ್ಠವಾದದ್ದು, ಎಲ್ಲವೂ ಕೂಡ ಅದರಲ್ಲಿ ನಿರ್ಣೀತವಾಗಿದೆ ಎಂಬುದಾಗಿ ಹೇಳ್ತಾ ಸತ್ಯಂ ಸತ್ಯಂ ಪುನಃ ಸತ್ಯಂ
ಉದ್ಧತ್ಯ ಭುಜ ಮುಚ್ಚತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ಹೃದಯಂ ಕೇಶವಾತ್ ಪರಂ. ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಭಗವಂತನ ವಿಷ್ಣು ಸರ್ವೋತ್ತಮತ್ವವನ್ನ ಈ ಗ್ರಂಥದಲ್ಲಿ ನಾನು ಎಲ್ಲ ಕಡೆಗೆ ಹೇಳಿದ್ದೇನೆ. ಆದ್ರಿಂದಾಗಿ ಸತ್ಯ 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 ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಏನು ಅಂತ, ಏನು ಸತ್ಯ ಅಂತಂದ್ರೆ ಭುಜಮುದ್ರತ್ಯ, ವೇದವ್ಯಾಸ ದೇವರು ತಮ್ಮ ಭುಜವನ್ನ ಎತ್ತಿ ಸತ್ಯ ಸತ್ಯವಾದನ್ನ ಹೇಳ್ತಾ ಇದ್ದೀನಿ. ಶಪಥ ತಾರ್ಢ್ಯಂ. ನೋಡ್ರಿ, ಯಾಕೆ ಒಂದು ಬಾರಿ ಸತ್ಯ ಅಂತ ಹೇಳ್ಬೋದಾಯ್ತು, ಮೂರು ಬಾರಿ ಯಾಕೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಅಂತ 2 ಸಾರಿ ಸತ್ಯ ಸತ್ಯ ಅಂತ ಹೇಳಿ ಮತ್ತೆ ಸತ್ಯ ಮಾಡ್ತೇನೆ ಅಂತ ಯಾಕೆ ವೇದವ್ಯಾಸ ದೇವರು ಹೇಳ್ತಾರೆ ಅಂತಂದ್ರೆ, ಉದ್ಧತ್ಯ ಭುಜ ಉಚ್ಚತೆ. ನೋಡ್ರಿ, ತಮ್ಮ ಭುಜವನ್ನ ಕೈಯನ್ನು ಎತ್ತಿ ವೇದವ್ಯಾಸ ದೇವರು ಸತ್ಯವಾದನ್ನೇ ಹೇಳ್ತೇನೆ ಸತ್ಯವಾದನ್ನೇ ಹೇಳ್ತೇನೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂದ್ರೆ ಶಪಥ ದಾರ್ಢ್ಯಾರ್ಥಂ, ನಾನು ಶಪಥವನ್ನ ಮಾಡ್ತಾ ಇದ್ದೇನೆ ಅಂತ. ನಾನು ಶಪಥವನ್ನ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನ 1 ಬಾರಿ ಅಲ್ಲ 3 ಬಾರಿ ಹೇಳಿದಾಗಲೇ ಅಲ್ಲಿ ದಾರ್ಢ್ಯ ಬರುತ್ತೆ. ದಾರ್ಢ್ಯ ಬರೋಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಕೈ ಎತ್ತಿ ಹೇಳ್ತಾ ಇದ್ದಾರೆ, ವೇದಾಹ ಋಗಾದ್ಯಾಹ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇವಂ ಕೇಶವಾತ್ ಪರಂ ಅಂತ ಹೇಳಿದರೆ, ವೇದದಲ್ಲಿ ಋಗಾದ್ಯಾಹ ವೇದಾಹ ಶಾಸ್ತ್ರಂ ಮೀಮಾಂಸಾಸ್ತ್ರಂ ವೇದರೂಪಂ ಶಾಸ್ತ್ರಂ ಚ ಪ್ರತಿಪಾದಕೇಶು ವೇದಶಾಸ್ತ್ರಾತ್ ಪರಂ ನಾಸ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ವೇದಶಾಸ್ತ್ರಗಳಿಗಿಂತ ಮಿಗಿಲಾದಂತಹ ಶಾಸ್ತ್ರವಿಲ್ಲ ಎಂಬುದಾಗಿ ಹೇಳ್ತಾರೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಕ್ಕೂ ಶಾಸ್ತ್ರಕ್ಕಿಂತ ಮಿಗಿಲಾದಂತಹ ಶಾಸ್ತ್ರ ಬೇರೆ ಯಾವುದಿಲ್ಲ. ಪ್ರತಿಪಾದ್ಯೇಶು ಕೇಶವಾತ್ ಪರಂ ದೇವಂ ಪ್ರತಿಪಾದ್ಯ ನಾಸ್ತಿ. ಅದೇ ರೀತಿಯ ಭಗವಂತನಲ್ಲಿ ದೇವತೆಗಳಲ್ಲಿ ಕೇಶವನಾಮಕನಾದಂತಹ ನಾರಾಯಣ ಬಿಟ್ಟು ಬೇರೆ ದೇವತೆಗಳು ಕೂಡ ಯಾರೂ ಇಲ್ಲ ಅಂತಂದ್ರೆ, ವೇದವ್ಯಾಸ ದೇವರು ಅಷ್ಟು ಜೋರಾಗಿ ಕೈ ಎತ್ತಿ ತಾವು ಹೇಳ್ತಾರೆ ಅಂತಂದ್ರೆ ಏನರ್ಥ ಅಂತಂದ್ರೆ, ಈ ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲ ವಿಚಾರವೂ ಕೂಡ ಭಗವಂತನ ವಿಷಯಕವಾದಂತಹ ವಿಚಾರಗಳೇ, ಆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವಂತಹ ವಿಚಾರಗಳೇ. ಆದ್ರಿಂದ ಇಲ್ಲಿ ಬೇರೆ ಯಾರ್ಯಾರನ್ನು ಕೊಂಡಾಡಿದ್ದಾರೆ, ಕೆಲವೊಂದು ಭಾಗದಲ್ಲಿ ಯಾರ್ಯಾರನ್ನ ಸ್ತೋತ್ರ ಮಾಡಿದ್ದಾರೆ ಅಂತ ಅರ್ಥವಲ್ಲ. ಯಾವುದೇ ಪ್ರಸಂಗವನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಭಗವಂತನ ಅಚಿಂತ್ಯದ್ಭುತವಾದಂತಹ ಕರ್ತೃತ್ವ ಶಕ್ತಿ ನಮಗೆ ಅಲ್ಲಿ ಕಂಡು ಬರುತ್ತೆ ಅಂತನ್ನೋದ್ರಲ್ಲಿ ಸಂಶಯ ಇಲ್ಲ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಆಲೋಡ್ಯ ಸರ್ವಶಾಸ್ತ್ರಾಣಿ. ನೋಡ್ರಪ್ಪ, ಏನೋ ಸರಿ ಮತ್ತೆ ಪ್ರಶ್ನೆ ಮಾಡ್ತಾರೆ, ಏನೋ ನೀವೇನೋ ಹೇಳ್ತೀರಾ, ನೀವೆಲ್ಲ ಕಡೆ ನೀವು ವಿಮರ್ಶೆ ಮಾಡಿದ್ರ, ಎಲ್ಲಾ ಲೈಬ್ರರಿಲಿ ಹೋಗಿ ನೋಡ್ಕೊಂಡ್ ಬಂದ್ರ ನೀವು ಅಂತಂದ್ರೆ ಹೇಳ್ತಾರೆ, ಹೌದು, ಎಲ್ಲಾ ಪುಸ್ತಕಗಳನ್ನ ಎಲ್ಲಾ ಶಾಸ್ತ್ರಗಳನ್ನ ಚೆನ್ನಾಗಿ ಆಲೋಡ್ಯ ಅಂತಂದ್ರೆ ಚೆನ್ನಾಗಿ ನಾನು ವಿಮರ್ಶೆ ಮಾಡಿದ್ದಾಯ್ತು. ಮಥಿತ್ವ, ಚೆನ್ನಾಗಿ ಮಥನ ಮಾಡಿ ತನ್ನ ವಿಚಾರ ಮಾಡಿ, ದೃಷ್ಟ ಉಪಸಂಹಾರಾದ್ಯಾದಿ ಲಿಂಗಕೈ, ಉಪಕ್ರಮ ಉಪಸಂಹಾರ ಆದಿ ಮಂತ್ಯ ಕೊನೆ ಎಲ್ಲ ಗ್ರಂಥಗಳನ್ನ ಚೆನ್ನಾಗಿ ವಿಮರ್ಶನ ಮಾಡಿ ನೋಡಿದಾಗ ಏನ ಪುನಃ ಪುನಃ, ಸರಿ ಏನೋ 1 ಬಾರಿ ನೋಡಿಲ್ಲ, ಪುನಃ ಪುನಃ 2-3 ಬಾರಿ ಎಲ್ಲ ಶಾಸ್ತ್ರಗಳನ್ನ ಚೆನ್ನಾಗಿ ಆಲೋಡನ ಮಾಡಿದಾಗ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಏನಂತಂದ್ರೆ ಮಯಾ ಸದಾ ನಾರಾಯಣ ಧ್ಯೇಯ. ಏನು ಎಲ್ಲ ವಿಚಾರ ಮಾಡಿದಾಗಲೂ ಕೂಡ ಸದಾ ನಾರಾಯಣ ಒಬ್ಬನೇ ಸರ್ವೋತ್ತಮ ದೇವ ಅಂತನೋದು ಉಪಾಸನ ಮಾಡಬೇಕು ಅಂತ ಎಲ್ಲ ಶಾಸ್ತ್ರಗಳೇ ವಿಚಾರಿತವಾಗಿದೆ ಹೊರತು ಬೇರೆ ಯಾರನ್ನೂ ಹೇಳ್ತಾ ಇಲ್ಲ. ನೋಡ್ರಪ್ಪ, ಏನೋ ಮಹಾಭಾರತದಲ್ಲಿ ಮಾತ್ರ ವೇದವ್ಯಾಸ ದೇವರು ಅವರೇನೋ ಭಗವಂತನೇ ಸರ್ವೋತ್ತಮ, ನಾರಾಯಣ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿದ ಮಾತ್ರಕ್ಕೆ ನಾನು ಅದನ್ನು ಒಪ್ಪಬೇಕಾ ಅಂತ ಪ್ರಶ್ನೆ ಕಾಮನ್ ಆಗಿ ಬರುತ್ತೆ. ನಾನೊಂದು ಗ್ರಂಥವನ್ನ ಬರೀತೇನೆ ಅಂತಂದ್ರೆ ನನಗೆ ನನ್ನ ಗ್ರಂಥದ ಮೇಲೆ ಅಭಿಮಾನ, ನನ್ನ ಮೇಲೆ ಅಭಿಮಾನ ಅಂತೇಳಿ ಆ ಗ್ರಂಥದ ನಾನು ನನ್ನ ಬಗ್ಗೆ ಏನ್ ಬೇಕಾದ್ರೂ ನಾವು ಹೊಗಳ್ಕೋಬಹುದು, ಹೇಳ್ಕೋಬಹುದು. ಅಂದ ಮಾತ್ರಕ್ಕೆ ಎಲ್ರು ಅದನ್ನ ನಂಬೇಕು ಯಾಕೆ? ಸರಿ, ನೀನ್ ನಂಬೋದು ಬೇಡ, ನೀನೇ ಹೋಗಿ ವಿಚಾರ ಮಾಡು ಅಂತ. ನೀನೇ ಹೋಗಿ ಎಲ್ಲ ಶಾಸ್ತ್ರಗಳನ್ನ ವಿಚಾರ ಮಾಡಿ ನೋಡು, ನಿನಗೆ ಸ್ಪಷ್ಟ ಆಗತ್ತೆ ಅಂತ ಹೇಳಿದಾಗ ಎಲ್ಲ ಶಾಸ್ತ್ರಗಳನ್ನ ಚೆನ್ನಾಗಿ ವಿಚಾರ ಮಾಡಿ ಆಲೋಡನೆ ಮಾಡಿ ತೆಗೆದು ನೋಡ್ತಾರೆ. ಎಲ್ಲ ತಾಮಸ ಶಾಸ್ತ್ರವನ್ನ ಬಿಟ್ಟು ಸಶಾಸ್ತ್ರಗಳು ಅಂತ ಏನೇನಿದೆ, ಯಾವ್ಯಾವ ವೇದ ಮಂತ್ರಗಳು ಓದ್ತಿದೆ, ಉಪನಿಷತ್ತು ಓದ್ತಿದೆ, ಯಾವ್ಯಾವ ಪುರಾಣಗಳು ಓದ್ತಿದೆ, ಯಾವ್ಯಾವ ಬ್ರಹ್ಮಸೂತ್ರಗಳು ಎಲ್ಲದರಲ್ಲಿಯೂ ಕೂಡ ಹರಿಸರ್ವೋತ್ತಮತ್ವನೇ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಇದಮೇಕಂ ಸುನಿಷ್ಪನ್ನಂ, ಎಲ್ಲವನ್ನ ವಿಚಾರ ಮಾಡಿ ಏನು ತಿಳಿದು ಬಂತು, ನಾರಾಯಣ ಧ್ಯೇಯ, ಭಗವಂತನೇ ಧ್ಯೇಯನಾದವನು, ಸರ್ವೋತ್ತಮನಾದವನು, ಅವನೇ ಉಪಾಸ್ಯನಾದವನು
ಎಂಬುದಾಗಿ ತಿಳಿದು ಬರ್ತಾ ಇದೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾಚಿತ್ ಸರ್ವೇ ವಿಧಿ ನಿಷೇಧ ಸ್ಯು ಏತಯೋರೇವ ಕಿಂಕರಾಹ. ಭಗವಂತನನ್ನ ಯಾವಾಗ ಸ್ಮರಣೆ ಮಾಡ್ತಾ ಇರಬೇಕು. ವಿಸ್ಮರ್ತವ್ಯೋ ನಜಾಜ್, ಯಾವತ್ತೂ ಕೂಡ ಭಗವಂತನ ಮರೆಯಬಾರದು. ಸರ್ವೇ ವಿಧಿ ನಿಷೇಧ ಸ್ಯು ಏತಯೋರೇವ ಕಿಂಕರಾಹ. ಸರಿ, ಭಗವಂತನ ಯಾವಾಗ ಸ್ಮರಣೆ ಮಾಡ್ಕೊಳ್ಬೇಕು, ಭಗವಂತನ ಮರೆಯಲೇಬಾರದು ಅಂತ ಹೇಗೆ ಸಾಧ್ಯ? ಅದಕ್ಕೆ ವಿಧಿ ನಿಷೇಧಗಳನ್ನ ಫಾಲೋ ಮಾಡಬೇಕು. ಯಾವುದು ವಿಧಿ, ಯಾವುದು ನಿಷೇಧ, ಅದನ್ನ ನಾವು ಫಾಲೋ ಮಾಡಿದಾಗ ಕಿಂಕರಾಹ ಅಂಗಗಳು ಅವೆಲ್ಲ ಏನು ಅಂತಂದ್ರೆ, ಈ ಭಗವಂತನನ್ನ ಸ್ಮರಣ ಮಾಡ್ಲಿಕ್ಕೂ ಭಗವಂತನ ಮರೀದೇ ಇರ್ಲಿಕ್ಕೂ ಕಿಂಕರಾಹ. ಕಿಂಕರಾಹ ಅಂತಂದ್ರೆ ಅಂಗಗಳು. ಯಾವ್ದಪ್ಪ ಅಂಗಗಳು ಅಂತಂದ್ರೆ ಸರ್ವೇ ವಿಧಿ ನಿಷೇಧಾಹ, ಈ ಎಲ್ಲ ವಿಧಿ ನಿಷೇಧಗಳೇ ಏತಯೋರೇವ ಕಿಂಕರಾಹ, ಈ ವಿಧಿ ನಿಷೇಧಗಳೇ ಅಂಗಗಳಾಗಿದೆ. ಯಾವುದಕ್ಕೆ? ಭಗವಂತನ ಸ್ಮರಣೆಗೆ, ಭಗವಂತನ ವಿಸ್ಮರಣೆ ಆಗದೆ ಇರ್ಲಿಕ್ಕೆ. ಅರ್ಥವಾಯ್ತಾ? ನಾವು ವಿಧಿ ನಿಷೇಧವನ್ನ ಸರಿಯಾಗಿ ತಿಳಿದುಕೊಳ್ಬೇಕು. ಏನು ವಿಧಿ ನಿಷೇಧ? ಅಹರಹ ಸಂಧ್ಯಾ ಉಪಾಸೀತ. ವಿಧಿಗಳು ಯಾರು? ಸ್ನಾನ, ಸಂಧ್ಯಾ ವಂದನವೇ ಮೊದಲಾದ ಎಲ್ಲವೂ ಕೂಡ ಶಾಸ್ತ್ರದಲ್ಲಿ ವಿಧಿಸಲ್ಪಟ್ಟದ್ದು. ಇನ್ನ ನಿಷೇಧವಾದದ್ದು ಯಾವುದು ಅಂದ್ರೆ ಫಲಾಂಡ ಭಕ್ಷಣಾದಿಗಳು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬೇರೆ ಬೇರೆ ಕಲಂಜ ಭಕ್ಷಣಾದಿಗಳನ್ನ ಮಾಡಬಾರದು ಅಂತ ನಿಷೇಧ ಮಾಡಿದ್ದಾರೆ. ಇದನ್ನ ಸರಿಯಾಗಿ ನಾವು ಫಾಲೋ ಮಾಡಬೇಕು ಅಂತ. ಏನ್ರಿ ಇದಕ್ಕದಕ್ಕೂ ಏನ್ ಸಂಬಂಧ? ಅದರ ಸಂಬಂಧ ಇದೆಯಪ್ಪ, ಅದನ್ನೇ ಹೇಳ್ತಾರೆ. ಇದೆಲ್ಲ ಅಂಗಗಳು, ಕಿಂಕರಾಹ ಇವೆಲ್ಲ ಅಂಗಗಳು. ನಾವು ಬೇರೆ ಪದಾರ್ಥಗಳನ್ನ, ನಿಷೇಧವಾದಂತಹ ಪದಾರ್ಥಗಳನ್ನ ಭೋಗ ಮಾಡೋದ್ರಿಂದಾಗಿ ನಮ್ಮಲ್ಲಿ ಭಗವಂತನ ವಿಸ್ಮರಣೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಭಗವಂತನ ವಿಸ್ಮರಣ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದಾಗಿ ನಾವು ಇಂತಹ ಯಾವ ವಿಧಿ ನಿಷೇಧವಾದನ್ನ ಯಾವುದೂ ಕೂಡ ಮಾಡಬಾರದು. ವಿಧಿಯನ್ನ ಮಾಡೋದನ್ನ ಬಿಡಬಾರದು. ಹೀಗಾಗಿ ಸ್ಮರಣಮಪಿ ಪುರುಷಾರ್ಥ ಜನಕಂ ಅರ್ಥಾಪಾದಕಂ ಸ ಉತ್ತಮ. ಅಂದ್ರೆ ಯಾವ ಭಗವಂತನ ಸ್ಮರಣೆ ಮಾಡೋದ್ರಿಂದಾಗಿ ಪುರುಷಾರ್ಥ ಅಂತನೋದು ಬರುತ್ತೋ ಅಂತಹ ಭಗವಂತನನ್ನ ವಿಸ್ಮರಣಂ ಅನರ್ಥಾಪಾದಕ. ಅಂತಹ ಭಗವಂತನ ಮರೆತೆ ಅಂತಂದ್ರೆ ಬಹಳ ಅನರ್ಥವಾಗತ್ತೆ. ಹೀಗಾಗಿ ಅಂತಹ ಭಗವಂತನ ಮರೆಯಬಾರದು. ಯಾವ ಭಗವಂತನನ್ನ ಸ್ಮರಣೆ ಮಾಡೋದ್ರಿಂದಾಗಿ ಪುರುಷಾರ್ಥವಾದಂತಹ ಮೋಕ್ಷ ಸಿಗತ್ತೋ ಅಂತಹ ಭಗವಂತ ಉತ್ತಮ ಅಂತ ಕಿಮು ವಕ್ತವ್ಯಂ, ಏನ್ ಹೇಳೋದು? ಏನು ಹೇಳಿಕ್ಕಾಗೋದಿಲ್ಲ. ಅದರಿಂದಾಗಿ ಸ್ಮರ್ತವ್ಯ ಸತತಂ ವಿಷ್ಣು, ಸದಾ ಕಾಲದ ಭಗವಂತನ ಸ್ಮರಣ ಮಾಡಬೇಕು. ಯಾವತ್ತೂ ಕೂಡ ಭಗವಂತನ ಮರೆಯಬಾರದು. ಆದ್ರೆ ಜಾತು ಚಿತ್ ಅಂತ ಶಬ್ದಕ್ಕೆ ಕದಾಚಿತ್ ಅಂತ ಅರ್ಥ. ಯಾವಾಗಲೂ ಕೂಡ ಭಗವಂತನ ಮರೆಯಬಾರದು. ಏತಯೋರೇವ ವಿಧಾಂ ಕುತಃ ಅಂತ ಹೇಳಿದಾಗ ಹೇಳ್ತಾರೆ, ನಾನು ಎಲ್ಲವೂ ಕೂಡ ಭಗವಂತನ ಯಾವಾಗ ನನ್ನ ಮನಸ್ಸಿನಲ್ಲೇ ಇರಬೇಕು, ಭಗವದ್ ಧ್ಯಾನಾಸಕ್ತನಾಗಿ ನಾನು ಇರಬೇಕು ಅಂತಾದ್ರೆ ನಾನು ವಿಧಿ ಹಾಗೂ ನಿಷೇಧವನ್ನು ಸರಿಯಾಗಿ ಕೈಯಾಳಬೇಕು, ಸರಿಯಾಗಿ ನಾನು ಫಾಲೋ ಮಾಡಬೇಕು. ಆವಾಗ ಮಾತ್ರ ಅದು ನನ್ನ ಮನಸ್ಸಿಗೆ ಸ್ಥಿರವಾಗತ್ತೆ. ಮನಸ್ಸಿಗೆ ಆಹಾರಾತ್ ಆಚರೇತ್ ಪ್ರಾಜ್ಞ. ಆಹಾರ ಎಂದರೇನೆ ಭಗವಂತನ, ಮಾನವನ ದೇಹ ಎಲ್ಲವೂ ಕೂಡ ಶುದ್ಧವಾಗತ್ತೆ. ಅದರಿಂದಾಗಿ ಆಹಾರ ಮುಖ್ಯ. ಆಹಾರ ನಿಷೇಧವಂತ ಆಹಾರವನ್ನ ಸರ್ವಥಾ ಸ್ವೀಕಾರ ಮಾಡಿ. ಏನ್ರಿ ಸೈಂಟಿಫಿಕ್ ಆಗಿ ಹೇಳಿದ್ರೆ ಈರುಳ್ಳಿ ಬಹಳ ಬೆನಿಫಿಟ್, ಬಹಳ ಔಷಧಿ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವೂ ಕೂಡ ಡಾಕ್ಟರ್ಸ್ ಹೇಳ್ತಾರೆ ಅದ್ರಲ್ಲಿ ಅಷ್ಟು ಇದೆ, ಇಷ್ಟು ಇದೆ, ಇಷ್ಟು ಇದೆ, ಅಷ್ಟು ಇದೆ ಅಂತ. ಏನು ಸರ್ವಥಾ ಅದನ್ನ ಅವರು ಹೇಳ್ತಾರೆ ಮಾಡ್ತಾರೆ ಅಂತ ಸ್ವೀಕಾರ ಮಾಡಬಾರ್ದು. ಯಾವ ಋಷಿಗಳು, ಯಾವ ಮುನಿಗಳು, ಯಾವ ದೇವತೆಗಳು ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿಂದ ಅವರೆಲ್ಲ ಯುದ್ಧವನ್ನ ಮಾಡಿದ್ದ ಅಥವಾ ತಪಸ್ಸನ್ನ ಮಾಡಿದ? ಅವ್ರ ಶಕ್ತಿ ಬಂದಿದ್ದು ಹೇಗೆ? ಈರುಳ್ಳಿ ಬೆಳ್ಳುಳ್ಳಿ ತಿಂದ ಶಕ್ತಿ ಬಂತಾ? ಇಲ್ಲ. ಇದರಲ್ಲಿ ಪ್ರೋಟೀನ್ ಇದೆ, ಅದರಲ್ಲಿ ವಿಟಮಿನ್ ಇದೆ, ಇವತ್ತಿನ ಕಾಲದವ್ರು 100 ಹೇಳ್ತಾರೆ. ಎಲ್ಲ ಪದಾರ್ಥಗಳು, ಎಲ್ಲ ತರಹದ ಶಕ್ತಿಗಳನ್ನ ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ನಾವೇನ್ ಹೊಸದಾಗಿ ಅಲ್ಲಿ ಪ್ರೋಟೀನ್, ವಿಟಮಿನ್ ತಂದು ಸೇರಿಸೋ ಅವಶ್ಯಕತೆ ಇಲ್ಲ. ಭಗವಂತ ಇಷ್ಟೆಲ್ಲ ಮಾಡಿರ್ತಕ್ಕಂತಹ ಭಗವಂತ ನಾವು ತಿನ್ನುವ ಆಹಾರದಲ್ಲಿ ತಾನು ಯಾಕೆ ಲೋಪ ಮಾಡಬೇಕು? ಆ ಆಹಾರದಿಂದಾಗಿ ನಿನ್ನಲ್ಲಿ ಇರತಕ್ಕಂತಹ ಏನು ಸದ್ಗುಣಗಳು ಹೋಗುತ್ತೆ, ನಿನ್ನಲ್ಲಿರ್ತಕ್ಕಂತಹ ಸದ್ವಿಚಾರಗಳು ಹೋಗುತ್ತೆ, ನಿನ್ನಲ್ಲಿರ್ತಕ್ಕಂತಹ ಸದ್ಬುದ್ಧಿ ನಾಶವಾಗತ್ತೆ, ನಿನ್ನಲ್ಲಿರ್ತಕ್ಕಂತಹ ಏನು ಸದ್ವಿನಯ ಇರುತ್ತೆ ಎಲ್ಲವೂ ಕೂಡ ನಾಶವಾಗತ್ತೆ. ಅಂತಹ ಕಾಮವನ್ನ, ಕ್ರೋಧವನ್ನ ಉತ್ಪಾದಕವಾದಂತಹ ಪದಾರ್ಥಗಳನ್ನ ಸರ್ವಥಾ ನಾವು ಭಕ್ಷಣ ಮಾಡಬಾರದು.
ಯಾವತ್ತೋ ಒಂದು ಅಕೇಶನ್ ತಿಂತೇವೆ ನಾವು, ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗ್ತೇವೆ ಆಚಾರ್ಯ, ಅಲ್ಲಿ ಒಂದ್ಸಲ ಯಾವಾಗೂ ತಿಂತೀವಿ. ಆದ್ರೆ ನಾನು ಪ್ರತಿನಿತ್ಯ ಮನೇಲಿ ದೇವ್ರ ಪೂಜೆ ತಗೊಂಡ್ ಏನ್ ಮಾಡೋದು? ಸರ್ವಥಾ ಇಲ್ಲ. ಒಂದು ಸಲ ತಿಂದ್ರೂನು ಅದು ತಪ್ಪೆ, ಪ್ರತಿ ಸಲ ದಿನ ತಿಂದ್ರೂನು ಅದು ತಪ್ಪೆ. ಹೀಗಾಗಿ ನಿಷೇಧವಾದಂತಹ ಮದ್ಯಪಾನ, ಧೂಮಪಾನ ಮತ್ತು ಈ ಕಲಂಜ ಭಕ್ಷಣ, ವಾಟರ್ ಮಿಲನ್ ಇವೆಲ್ಲ ತಗೋಬಾರ್ದು. ವಾಟರ್ ಮಿಲನ್ ತಿನ್ನಬಾರದು, ಕ್ಯಾರೆಟ್, ಬೀಟ್ರೂಟ್, ಈರುಳ್ಳಿ, ಬೆಳ್ಳುಳ್ಳಿ, ನುಗ್ಗೆಕಾಯಿ ಯಾವ್ದು ಮುಟ್ಟ ಸಹಿತ ಮುಟ್ಟಬಾರದು. ಎಲ್ಲವೂ ಕೂಡ ಮನುಷ್ಯನ ತಾಮಸ ಪ್ರವೃತ್ತಿಗೆ ಕಾರಣವಾದದ್ದು. ಹೀಗಾಗಿ ಇದನ್ನ ಯಾವುದೂ ಕೂಡ ಮಾಡುವ, ಇದನ್ನೆಲ್ಲ ನೀ ಫಾಲೋ ಮಾಡಿದರೆ ನನಗೆ ಭಗವಂತ ನಿನ್ನಲ್ಲಿ ಸದಾ ಸನ್ನಿಹಿತನಾಗಿರ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾ, ಗೋಹಿತಂ ವೇದಿತಂ ಶಕ್ತೋ ಯೋನಸ್ಯ ತದ್ವಿಧೋ ಪರಃ ತದ್ವಿದಶ್ಚ ಪರೋ ನಾಸ್ತಿ ತಸ್ಮಾತ್ ತಂ ವೇದಸ ಸ್ವಯಂ. ಯಹ ಅಪಸಕಲ ಸಾಕಲ್ಯೇನ ಅನ್ಯಾನ್ಯತ್ವೇ ಭಾರತವಾಕ್ಯ ಉದಾಹರಣೆ ಗೋಹಿ ಯಾರು ತಾರೆ? ಯಹ ಅಪರಹ ಬ್ರಹ್ಮಾದಿಗಳು ಅಂದ್ರೆ ಗೋಹಿತಂ ವೇದಿತಂ ಶಕ್ತಃ, ದೇವರನ್ನ ಯಾರು ತಾನು ತಿಳಿದುಕೊಳ್ಳಿಕ್ ಸಾಧ್ಯ? ಯೋನಸ್ಯ ದ್ವಿಧೋ ಅಪರಹ, ಯಾರು ತಾನು ದ್ವಿಧಃ ಅಂತಂದ್ರೆ ಅಪರಹ ದ್ವಿಧಶ್ಚ, ದ್ವಿಧಶ್ಚ ಅಂದ್ರೆ ಅಪರಹ ಅನ್ಯ ದ್ವಿಧಶ್ಚ ತತ್ ಸದೃಶೋಪಿ ನಾಸ್ತಿ. ನೋಡ್ರಿ, ದೇವರನ್ನ ತಿಳಿದುಕೊಳ್ಳಿಕ್ಕೆ ಬ್ರಹ್ಮಾದಿ ದೇವತೆಗಳು ಆಗೋದಿಲ್ಲ. ತದ್ವಿಧ ತತ್ ಸದೃಶ ತತ್ ಸಮಃ ಇದು ಯಾವತ್ತಲ್ಲ ಸ್ಯಾತ್ ಸಹ ಕಹ ತಂ ವೇತಂ ಜ್ಞಾತಂ ಶಕ್ತಃ. ಬ್ರಹ್ಮಾದಿ ದೇವತೆಗಳು ದೇವರನ್ನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ನ ಕೋಪಿ ಬ್ರಹ್ಮಾದಿಷು ತತ್ ಸಮಾಭಾವೇಪಿ ಅನ್ಯ ಕಶ್ಚಿತ್, ಬ್ರಹ್ಮದೇವರಿಂದ ಆಗೋದಿಲ್ಲ, ಬ್ರಹ್ಮರದೇ ಸಮಾನರಾದಂತಹ ಯಾರಿಂದಲೂ ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ ಮೇಲೆ ದ್ವಿಧರಾದ ಮಾನವರಾದರೂ ಹೇಗೆ ತಿಳಿದುಕೊಳ್ಳಿಕ್ ಸಾಧ್ಯ? ಯಾರೂ ಇಲ್ಲ. ತದ್ವಿಧಶ್ಚಾಪರೋ ನಾಸ್ತಿ, ಯಾರೂ ಕೂಡ ಭಗವಂತನ ತಿಳಿದುಕೊಳ್ಳಿ. ಹಂಗಾರೆ ಯಾರು ಮತ್ತೆ ದೇವರನ್ನ ಯಾರು ಸಂಪೂರ್ಣವಾಗಿ ತಿಳಿದುಕೊಂಡ್ರೋರು ಅಂತಂದ್ರೆ ದೇವರೇ ಅಂತ ಹೇಳ್ತಾರೆ. ಓಹಿತಂ ವೇದಂ ಶಕ್ತೋ ಯೋನಸ್ಯಾದಿದೋ ಪರಃ ತದ್ವಿಧಶ್ಚಾಪರೋ ನಾತಿ ತಸ್ಮಾತ್ ತಂ ವೇದಸ ಸ್ವಯಂ. ಯಾರಿಂದಲೂ ಅನ್ಯ ಉತ್ತಮ ನಾಸ್ತಿ, ಬ್ರಹ್ಮದೇವರೇ ದೇವರನ್ನ ಸಂಪೂರ್ಣವಾಗಿ ತಿಳಿದಿಲ್ಲ ಅಂತಂದ್ರೆ ಮುಂದೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಯಾರೂ ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿದಿಲ್ಲ ಅಂತಂದ ಮೇಲೆ ಯಾರು ತಾನೇ ತಿಳಿದಿದ್ದಾರೆ? ಸಹ ಸ್ವಯಂ ತಂ ವೇದ, ತನ್ನನ್ನ ತಾನೇ ಸಂಪೂರ್ಣವಾಗಿ ತಿಳಿದಿದ್ದಾನೆ ಹೊರತು ತನ್ನನ್ನ ಬಿಟ್ಟು ಬೇರೆ ಯಾರೂ ಕೂಡ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದಿಲ್ಲ. ಗೋಹಿತಂ ವೇದಿತಂ ಶಕ್ತೋ ನಾರಾಯಣ ಮನಾಮಯಂ ಋತೆ ಸತ್ಯವತಿ ಸೂನೋ ಕೃಷ್ಣಾದ್ವಾ ದೇವಕಿ ಸುತಾತ್. ಭಗವಂತನ ಸತ್ಯ ಏನು ನೋಡ್ರಿ, ಕೋಹಿತಂ ವೇತುಂ ಶಕ್ತಃ ನಾರಾಯಣ ಮನಾಮಯಂ, ಅದನ್ನೇ ಅದು ಸೇಮ್ ಸತ್ಯವತಿ ಸೂರ್ಣ ಅಂತಹ ಯಾವ ವೇದವ್ಯಾಸ ದೇವರಾಗಿರ್ಬೋದು, ದೇವಕಿ ಸುತರ ಅಂತಹ ಕೃಷ್ಣರಾಗಿರ್ಬೋದು, ಈ ಭಗವಂತನನ್ನ ನಾರಾಯಣನ ಯಾರು ತಾನು ತಿಳಿಲಿಕ್ಕೆ ಸಾಧ್ಯ? ಯಾರು ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕ್ರಿ ಅಂದ್ರೆ ಸತ್ಯವತಿ ಸೂನುವಂತಹ ಕೃಷ್ಣನು ಅನಾಮಯಂತ ಶಬ್ದಕ್ಕೆ ನಿರ್ದುಷ್ಟನಾದಂತಹ ತಮ್ ನಾರಾಯಣಂ ವೇಯಿತುಂ, ಆ ನಿರ್ದುಷ್ಟನಾದಂತಹ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಯಾರು ಸಾಧ್ಯ? ಯಾರೋ ಸಾಧ್ಯ ಇಲ್ಲ. ಸತ್ಯವತಿ ಸೂನು ಕೃಷ್ಣಾತ್ ದೇವಕಿ ಸುತ ಕೃಷ್ಣಾತ್ವ ಹೃದಯ ಸಂಬಂಧ. ಅದರಿಂದಾಗಿ ಆ ಭಗವಂತನನ್ನ ಎರಡೆರಡು ಇಬ್ಬರನ್ನ ಯಾರನ್ನ ಒಬ್ಬರನ್ನ ಹೇಳಿದ್ರೆ ಸಾಕಾಗ್ತಿತ್ತು. ವೇದವ್ಯಾಸ ದೇವರನ್ನು ಹೇಳಿ ಕೃಷ್ಣನ್ ಯಾಕೆ ಹೇಳ್ತಾರೆ? ದೇವಕಿ ಸುತ ಸತ್ಯವತ ಸೂನು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಇಬ್ಬರು ಕೂಡ ಬೇರೆ ಅಲ್ಲ ಅಂತ ತೋರಿಸ್ಕೊಡೋದಕ್ಕೋಸ್ಕರವಾಗಿ ಇಬ್ಬರನ್ನು ಹೇಳ್ತಾ ಇದ್ದಾರೆ. ಆ ಕೃಷ್ಣ ಬೇರೆ ಅಲ್ಲ, ವಾಸಿಷ್ಠ ಕೃಷ್ಣನು ಬೇರೆ ಅಲ್ಲ, ಇಬ್ಬರು ಕೂಡ ಒಬ್ಬನೇ ಎಂಬುದಾಗಿ ಹೇಳ್ತಾ, ಅಪ್ರಮೇಯೋ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಮೋದತ್ಯೇಷದಾಭೂತಿ ಭಾರತೀಯನ್ನ ಕೈರಿವ ಅನಿಯೋಜ್ಯ. ಅಪ್ರಮೇಯೋ ಅನಿಯೋಜ್ಯಶ್ಚ, ಭಗವಂತ ಅಪ್ರಮೇಯ. ಅಪ್ರಮೇಯ ಅಂದ್ರೆ ಏನು? ಸಾಕಲ್ಯೇನ ಅಜ್ಞೇಯ ಎಂಬುದಾಗಿ ಅರ್ಥ. ಸಾಕಲ್ಯೇನ ಅಂತಂದ್ರೆ ಸಂಪೂರ್ಣವಾಗಿ ಭಗವಂತನನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಭಗವಂತನ ಅಪ್ರಮೇಯ.
ಪ್ರಮೇಯ ಅಂತಂದ್ರೆ ಜ್ಞಾನ, ಅಪ್ರಮೇಯ ಅಂತಂದ್ರೆ ಭಗವಂತನನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಕಲ್ಯೇನ ಅಜ್ಞೇಯ ಅಪ್ರಮೇಯ ಅಂತ ಅರ್ಥ. ಅಪ್ರಮೇಯ ಶಬ್ದ ಅರ್ಥ ತಿಳ್ಕೊಳ್ರಿ. ಯಾರ್ಯಾರು ಅಪ್ರಮೇಯ ಅಂತ ಹೆಸರಿಡಬೇಕು ಅಂತಂದ್ರೆ ಅಪ್ರಮೇಯ ಶಬ್ದದ ಅರ್ಥ ಏನು ಅಂತ ತಿಳ್ಕೊಳ್ರಿ. ಅಪ್ರಮೇಯ ನಾಮಕನಾದಂತಹ ಭಗವಂತನ ಹೆಸರು ಏನು ಅಂತಂದ್ರೆ ಸಾಕಲ್ಯೇನ ಅಜ್ಞೇಯ, ಸಂಪೂರ್ಣವಾಗಿ ಯಾರನ್ನ ತಿಳಿಲಿಕ್ಕೆ ಆಗೋದಿಲ್ಲವೋ ಅಂತಹ ಭಗವಂತ ಅವನ ಅಪ್ರಮೇಯ. ಇನ್ನು ಅನಿಯೋಜ್ಯ, ಅನಿಯೋಜ್ಯ ಅಂದ್ರೆ ಯೋಜ್ಯ, ನಿಯೋಜ್ಯ ಅಂತಂದ್ರೆ ಒಬ್ಬರಿಂದ ನಾವು ನಿಯೋಜ್ಯ ಅಂತಂದ್ರೆ ನಾವು ಅವ್ರನ್ನ ನಿಯೋಜ್ಯರಾದವರು ಅಂತಂದ್ರೆ ಇರ್ತ, ಅವರಿಂದ ನಾವು ಪ್ರೇರಿತರಾದವರು ಅಂತ ಅರ್ಥ. ಅನಿಯೋಜ್ಯ ಅಂತಂದ್ರೆ ಅನ್ಯಾಪ್ರೇಯ, ಭಗವಂತನನ್ನ ಪ್ರೇರಣೆ ಮಾಡುವವರು ಯಾರು ಇಲ್ಲ. ಅನ್ಯಾಪ್ರೇಯ, ಭಗವಂತನ ಪ್ರೇರಣೆ ಮಾಡುವವರು ಯಾರು ಇಲ್ಲ, ಭಗವಂತ ಅನಿಯೋಜ್ಯ. ಇನ್ನ ಸ್ವತಂತ್ರ, ಅಪ್ರಮೇಯೋರ್ಯೋಜ್ಯ ಸ್ವಯಂ, ಸ್ವಯಂ ಅಂತಂದ್ರೆ ಭಗವಂತ ಸ್ವತಂತ್ರ. ಕಾಮಗಮೋ ವಶಿ, ಕಾಮಗಮ ಅಂತ ಸ್ವೇಚ್ಛಾಗಾಮಿ, ಭಗವಂತನ ಲಕ್ಷ್ಮೀದೇವಿ ಬೇಕಾಗಿಲ್ಲ. ತನಗೆ ತನಗೆ ಕಾಮಗಮ ಯಾರು ಅಂತ ತಾನೇ, ತನಗೆ ತಾನು ವಿಹಾರ ಮಾಡ್ತಾನೆ ಅಂತಂದ್ರೆ ನಮಗೆ ಒಬ್ರು ಸ್ತ್ರೀಯರು ಯಾರು ಬೇಕು, ನಮ್ಮ ಮಡದಿ ಬೇಕು, ಮಕ್ಕಳು ಬೇಕು ವಿಹಾರ ಮಾಡ್ಲಿಕ್ಕೆ. ಭಗವಂತ ತನ್ನ ಮಕ್ಕಳು ಬೇಡ, ತನ್ನ ಮಡದಿ ಬೇಡ, ತನಗೆ ಸ್ವೇಚ್ಛಾ ತಾನು ವಿಹಾರ ಮಾಡ್ತಾನೆ. ಅದರಿಂದ ಭಗವಂತ ಕಾಮಗಮ. ವಶಿ ಅಂತಂದ್ರೆ ಏನು, ಇಂದ್ರಿಯ ನಿಗ್ರಹವಾನ್, ಭಗವಂತ ಭಾರೀ ಇಂದ್ರಿಯ ನಿಗ್ರಹ. ಮತ್ತ ಕಾಮಗಮೋ ವಶಿ ಎಂಬುದಾಗಿ ಹೇಳ್ತಾ ಮೋದತ್ಯೇರ್ಭೂತೈರ್ಬಾಲ ಶ್ರೀರನ್ನಕೈರಿವ. ಸರಿ, ಇಷ್ಟೆಲ್ಲ ಇದ್ರೂ ಕೂಡ ಭೂತೈರ್ ನಿಮಿತ್ತೈಹಿ ಭೂತ ಸರ್ಜನ ವಿನಾಶಾದಿ ಕುರುವ ನಿತ್ಯರ್ಥ. ಇಷ್ಟೆಲ್ಲ ಭಗವಂತನಲ್ಲಿ ಸಾಮರ್ಥ್ಯ ಇದ್ರೂ ಕೂಡ ತಾನು ಹುಟ್ಟಿದಂತೆ ಸಾಯುವಂತೆ ತೋರಿಸ್ಕೊಳ್ತಾನೆ. ಯಾಕೆ ಸದಾ ಮೋದೇತಿನ ಕದಾಚಿದೇವ ಸರ್ಜನಾದು ಕ್ಲೇಶಾಭಾವಿ ದುಷ್ಟಾಂತ ಮಾನ. ತನ್ನ ಇಚ್ಛೆಯಂತೆ ಏನ್ ಮಾಡ್ತಾನೆ ಅಂತಂದ್ರೆ ಯಾರು ನೀನು ಭಗವಂತ ಸ್ವತಂತ್ರನಾದವನು. ಇವನು ಏನ್ ಮಾಡ್ತಾನೆ ಅಂತಂದ್ರೆ ಈ ತಾನು ಭೂತೇರ್ ನಿಮಿತ್ತೈಹಿ ಭೂತ ಸರ್ಜನ ವಿನಾಶ ಸದಾ ಮೋತಿನ ಕದಾಚಿ ಸರ್ಜನಾದು ಕ್ಲೇಶಾಭಾವಿ ದುಷ್ಟ ಕ್ರೀಡನ್ನಕೈಹಿ ಕ್ರೀಡಾಸನೈಹಿ. ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ಇಂತಹ ಭಗವಂತ ಕ್ರೀಡಾ ವಿಶಿಷ್ಟನ ಅಂತಹ ಭಗವಂತ ಇವನು ಆಟದ ಗೊಂಬೆ ಜೊತೆ ಆಟ ಆಡುವಂತೆ ನಮ್ಮೆಲ್ಲರ ಜೊತೆಗೂ ಕೂಡ ಈ ಭಗವಂತ ತಾನು ಆಟ ಆಡ್ತಾ ಇರ್ತಾನೆ. ಭಗವಂತನಿಗೆ ಯಾರ ಅಪೇಕ್ಷೆ ಇಲ್ಲ, ಯಾರ ಅಧೀನ ಇಲ್ಲ, ಯಾರ ಸಾಪೇಕ್ಷೆ ಇಲ್ಲ, ಅವನಿಗೆ ಯಾವ ದೋಷಗಳಿಲ್ಲ, ಅವನು ಯಾರಿಂದ ಪ್ರೇರಿತನಲ್ಲ, ಭಗವಂತ ನಿರ್ದುಷ್ಟನಾಗಿದ್ದಾನೆ. ಇಂತಹ ಭಗವಂತ ಯಾರಿಗೆ ಅಪ್ರಮೇಯ, ಯಾರಿಗೂ ಕಾಣಿಸೋದಿಲ್ಲ, ಯಾರನ್ನು ತಿಳಿಲಿಕ್ಕೆ ಆಗೋದೇ ಇಲ್ಲ. ಆದ್ರೆ ಎಲ್ಲವೂ ಕೂಡ ಇವನೇನ್ ಮಾಡ್ತಾನೆ ಅಂತಂದ್ರೆ ಸ್ವತಂತ್ರನ ಅಂತ ಎಲ್ಲ ಇಂದ್ರಿಯಗಳನ್ನ ತನ್ನ ವಶ ಇಟ್ಟುಕೊಂಡಂತಹ ಆ ಭಗವಂತ ಬಾಲಕ ಯಾವ ರೀತಿಯಾಗಿ ಆಟದ ಗೊಂಬೆ ಜೊತೆ ಆಡ್ತಾನೋ ಹಾಗೆ ಈ ಭಗವಂತ ನಮ್ಮ ಎಲ್ಲರ ಜೊತೆಗೆ ಆಟ ಆಡ್ತಾನೆ. ಏನು ಅಂದ್ರೆ ಭಗವಂತ ಸರ್ಜನಾದೋ ಕ್ಲೇಶ ಭಾವೇ ದುಷ್ಟಾಂತಮಃ, ಸೃಷ್ಟಿಯನ್ನು ಮಾಡುವಂತಹ ವಿಚಾರದಲ್ಲಿ ಯಾವ ಕ್ಲೇಶಗಳಿಲ್ಲದೇನೆ ಭಗವಂತ ಬ್ರಹ್ಮಾದಿ ಎಲ್ಲ ದೇವತೆಗಳು ಸೃಷ್ಟಿ ಮಾಡ್ತಾನೆ, ಲಯಕಾಲ ಎಲ್ಲರನ್ನು ಕೂಡ ನಾಶ ಮಾಡ್ತಾನೆ. ಇದೆಲ್ಲವೂ ಕೂಡ ಬ್ರಹ್ಮದೇವರಿಗೆ ಆಟದ ಗೊಂಬೆಯಂತೆ. ಇದನ್ನೇ ಹೇಳುದು, ಬ್ರಹ್ಮದೇವರು ನಮ್ಮ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ದೇವರು ಆಟ ಆಡ್ತಾ ಇದ್ದಾನೆ. ಈಗ ಇಂತಹ ಸಾಮರ್ಥ್ಯ ಭಗವಂತನ ಪ್ರಮಾತು ಮಹಾಬಾಹು ಶಕ್ಯೋ ಎಂ ಮಧುಸೂದನ ಪರಮಾತ್ ಪರಮೇ ತಸ್ಮಾತ್ ವಿಶ್ವರೂಪ ನ ವಿದ್ಯತೆ ವಸುದೇವ ಸುತೋ ನಾಯಂ ನಾಯಂ ಗರ್ಭೆ ವಸತ್ಪ್ರಭು ನಾಯಂ ದಶರಥಾಜ್ಜಾತೋ ನಚಾಪಿ ಜಮದಗ್ನಿತಃ ನ ಪ್ರಮಾತು ಮಹಾಬಾಹು ಶಕ ಮಧುಸೂದನ. ಭಗವಂತ ಪ್ರಮಾತುಂ ತಿಳಿದುಕೊಳ್ಳು, ಏನೋ ನ ಪ್ರಮಾತಂ ಭಗವಂತನ ಸರಿಯಾಗಿ ತಿಳಿದುಕೊಳ್ಳಿಕ್ ಆಗೋದಿಲ್ಲ. ಮಹಾಭಾವುವಾದಂತಹ ಈ ಭಗವಂತನ ಸರಿಯಾಗಿ ತಿಳಿದುಕೊಳ್ಳಿಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶ್ಲೋಕ ನ ಪ್ರಮಾತು ಮಹಾಭಾ ಶಕ್ಯೋಯಂ ಮಧುಸೂದನ. ಮಧುಸೂದನ ನಾಮಕನಾದಂತಹ ಮಹಾಬಾಹುವಾದಂತಹ ಈ ಭಗವಂತನನ್ನ ಸರಿಯಾಗಿ ತಿಳಿದುಕೊಳ್ಳಿಕ್ ಆಗೋದಿಲ್ಲ. ಯಾಕೆಂದ್ರೆ ಪರಮಾತ್ ಪರಮೇ ತಸ್ಮಾತ್ ವಿಶ್ವರೂಪ ನವಿದ್ದ ಭಗವಂತ ಪರಮಾತ್ಮನಾಗಿದ್ದಾನೆ. ಪರಮೇ ತಸ್ಮಾತ್ ಸರ್ವೋತ್ತಮನಾಗಿದ್ದಾನೆ. ವಿಶ್ವರೂಪಾತ್ ಭಗವಂತ ವಿಶ್ವರೂಪ. ಏನೋ ತಿಳಿದುಕೊಳ್ಳುತ್ತೇನೆ ಅಂತಂದ್ರೆ ಏನು, ಭಗವಂತ ಒಬ್ಬನ ಅಥವಾ ಚಿಕ್ಕ ರೂಪನ ಅಥವಾ ಏನು ಜ್ಞಾನದ ವೇದ್ಯನ, ಅವನು ವಿಶ್ವರೂಪನಾಗಿದ್ದಾರೆ.
ವಿಶ್ವರೂಪ ಆಗಿದ್ದಾನೆ ಅಂತಂದ್ರೆ ಮೊದಲು ವಿಶ್ವವನ್ನ ಜಗತ್ತನ್ನ ನಾವು ತಿಳ್ಕೊಳ್ಬೇಕು. ನಮಗೆ ಜಗತ್ತಿನ ಜ್ಞಾನವೇ ಇಲ್ಲ. ಜಗತ್ತಿನ ಜ್ಞಾನವೇ ಇಲ್ಲ ಅಂತಂದ್ರೆ ಜಗದ್ವ್ಯಾಪಕನ ಅಂತಹ ಭಗವಂತನ ಜ್ಞಾನ ಹೇಗಾಗ್ಲಿಕ್ಕೆ ಸಾಧ್ಯ? ಹೀಗಾಗಿ ಭಗವಂತನನ್ನ ತಿಳಿದುಕೊಳ್ಳಿ. ವಿಶ್ವದ ಜ್ಞಾನ ಇಲ್ಲದೆ ಇರತಕ್ಕಂತಹ ನಮಗೆ ವಿಶ್ವರೂಪನಾದಂತಹ ಭಗವಂತನ ಮಧುಸೂದನ ಜ್ಞಾನವಾದ ನಮಗೆ ಸರಿಯಾಗತ್ತಾ? ಆಗೋದಿಲ್ಲ. ವಸುದೇವ ಸುತೋ ನಾಯಂ, ಭಗವಂತ ವಸುದೇವ ಸುತನೂ ಅಲ್ಲ, ತಾನು ಗರ್ಭವಾಸವನ್ನು ಮಾಡಿದವನಲ್ಲ, ಅವನು ದಶರಥನ ಮಗನೂ ಅಲ್ಲ, ಅವನು ಜಮದಗ್ನಿಯ ಮಗನೂ ಅಲ್ಲ. ಜಾಯತೆ ನೇಮ ಪುತ್ರಾಪಿ ಮ್ರಿಯತೆ ಕುತಯೇವತು, ಭಗವಂತನಿಗೆ ಜನನ ಇಲ್ಲ, ಯಾವತ್ತೂ ಕೂಡ ಮರಣ ಇಲ್ಲ. ನವೇದ್ಯೋ ಮುಖ್ಯತೆ ನಾಯಂ ಬದ್ಧತೆ ನೈವ ಕುತ್ರಚಿತ್. ಭಗವಂತ ಆ ಶರಭಾಣಗಳಿಂದ ತಾನು ಬದ್ಧನಾದ ಅಂತನ್ನುವಂತಹ ಏನ್ ಹೇಳ್ತೀವಿ, ಯಾರಿಂದಲೂ ಕೂಡ ತಾನು ಸಾಯೋನಲ್ಲ, ಯಾರಿಂದಲೂ ಕೂಡ ಹತನಾಗೋದಿಲ್ಲ. ಅಷ್ಟೇ ಅಲ್ಲ, ನಾಯ ನೈವೇದ್ಯ ನಮುಹ್ಯತೆ ನಾಯಂ, ಭಗವಂತ ಯಾವ ಪ್ರಸಂಗದಲ್ಲಿಯೂ ಕೂಡ ತಾನು ಮೂರ್ಛಿತರಾಗಿ ಬೀಳೋದಿಲ್ಲ. ಅಷ್ಟೇ ಅಲ್ಲ, ನೈವ ನವೇದ್ಯೋ ಮುಖ್ಯತೆ ನಾಯಂ ಬದ್ಧತೆ ನೈವ ಕುತ್ರಚಿತ್, ಯಾರಿಂದಲೂ ಕೂಡ ಭಗವಂತನ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ಕೂಡ ಭಗವಂತನ ಕಟ್ಟಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕ ರೂಪಿಣಃ, ನಿತ್ಯಾನಂದ ರೂಪನಾಂತಹ ಭಗವಂತನಿಗೆ, ಸ್ವತಂತ್ರನಾಂತಹ ಭಗವಂತನ ದುಃಖ ಆದ್ರೆ ಎಲ್ಲಿ? ನ ಕುತೋಪಿ, ಭಗವಂತನಿಗೆ ದುಃಖ ಅಂತನೂ ಸರ್ವತಾ ಇಲ್ಲ. ನೋಡ್ರಿ, ಇನ್ನೊಂದು ಏನ್ ಹೇಳಿಕೊಟ್ಟಿದ್ದಾರೆ, ಭಗವಂತ ಹುಟ್ಟ, ನಾವು ಎಷ್ಟೋ ವಾಸುದೇವ ದೇವಕಿ ಸುತ ಮಗ ಕೃಷ್ಣ ಹುಟ್ಟದ ಅಂತ ಹೇಳ್ತೀವಿ. ಆಗ ದೇವಕಿ ಭಗವಂತ ಹುಟ್ಟುತ್ತಾನೆ ಅಂತ ಅನ್ನೋದೇ ಹೇಳಿಕ್ ಬರೋದಿಲ್ಲ. ಭಗವಂತ ಹುಟ್ಟುತ್ತಾನೆ ಅಂತ ಮೊದಲು ಗರ್ಭವಾಸ ಮಾಡಿರ್ಬೇಕಾ ಅಂತಂದ್ರೆ ಭಗವಂತನ ಗರ್ಭವಾಸನೂ ಇಲ್ಲ. ಅಷ್ಟೇ ಅಲ್ಲ, ದಶರಥನ ಮಗನೂ ಅಲ್ಲ ಅವನು, ಜಮದಗ್ನಿ ಋಷಿಗಳ ಮಗನೂ ಅಲ್ಲ. ಯಾಕೆ ಅಂತ ಅವನು ಹುಟ್ಟು ಇಲ್ಲ, ಸಾವು ಇಲ್ಲ. ಸರಿ, ಮತ್ತೆ ಭಗವಂತನನ್ನ ನೈವೇದ್ಯ, ಭಗವಂತನನ್ನ ಯಾರಿಂದಲೂ ಕೂಡ ಹತನಾಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಭಗವಂತ ಯಾರಿಂದಲೂ ಕೂಡ ಹತನಾಗೋದಿಲ್ಲ. ಹಾಗಾದ್ರೆ ಮತ್ತೆ ಕೃಷ್ಣಾವತಾರದಲ್ಲಿ ತಾನು ಭಾಗವತ ಕೊನೆಯ ಭಾಗದಲ್ಲಿ ವ್ಯಾಧರಿಂದ ಬಾಣದಿಂದಾಗಿ ತನ್ನ ಕಾಲಿಗೆ ಪೆಟ್ಟು ಬಿತ್ತಾನು ಮೃತನಾದ ಅಂತಂದ್ರೆ ಭಗವಂತ ಮೃತನಾಗಿಲ್ಲ, ತಾನು ಯಾರಿಂದಲೂ ಬದ್ಧನಾಗಿಲ್ಲ. ಅವನು ತನ್ನ ಭೂಭಾರ ಕೆಲಸ ಮುಗಿತು, ತಾನು ತನ್ನ ಮನೆಗೆ ಹೊರಟು ಹೋದ, ಪರಂಧಾಮಕ್ಕೆ ಹೋದನೆ ಹೊತ್ತು ತಾನು ಮೃತನಾಗಿಲ್ಲ. ನ ಮುಹ್ಯತೆ, ನ ಮುಹ್ಯತೆ, ತಾನು ಮೂರ್ಛೆ ಹೊಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಭಗವಂತನ ಮೂರ್ಛೆ ಹೊಂದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ, ಹೌದು, ಭಗವಂತ ತಾನು ಮೂರ್ಛೆ ಹೊಂದುವನಲ್ಲ. ಅಂದ್ರೆ ನರಕಾಸುರನ ಬಾಣಕ್ಕೆ ಮೂರ್ಛಿತನಾದ ಅನ್ನುವಂತಹ ಕಥೆ ಬರುತ್ತೆ. ಆ ನರಕಾಸುರದ ಬಾಣ ಮೂರ್ಛಿತನಾದ ಅನ್ನುವಂತಹ ಕಥೆ ಬರುತ್ತಲ್ಲ, ಆ ಕಥೆಯಲ್ಲಿ ಬಂದಿರತಕ್ಕಂತಹ ಭ್ರಮೆ, ಸಂಶಯ ನಮ್ ಪರಿಹಾರ ಆಗ್ಬೇಕು ಅಂತ ಶ್ರೀಮದಾಸರು ಇಲ್ಲಿ ಹೇಳ್ತಾರೆ ನೋಡಿ. ಎಲ್ಲಿಯ ಕಥೆಯ ಲಿಂಕ್ ಅನ್ನ ಇಲ್ಲಿ ಹೇಳ್ತಾರೆ ನೋಡಿ. ನರಕಾಸುರನ ಜೊತೆ ಯುದ್ಧವಾಡುವಾಗ ಅವನ ಬಾಣದಿಂದ ಕೃಷ್ಣ ಭಗವಂತ ಮೂರ್ಛಿತನಾಗಿ ಬಿದ್ದ ಅಂತ ಕಥೆ ಬರುತ್ತೆ. ಮೂರ್ಛಿತನಾಗಿ ಬಿದ್ದ ಅಂತಂದ್ರೆ ಏನು? ಭಗವಂತನನ್ನ ಯಾರು ಕೂಡ ನ ಮುಹ್ಯತೆ, ಮೂರ್ಛೆಗೊಳಿಸ್ಲಿಕ್ಕೆ ಆಗೋದಿಲ್ಲ. ನ ಬದ್ಧತೆ, ಯಾರು ಕೂಡ, ಅಂದ್ರೆ ತನ್ನ ತಾಯಿಯಾದವಳು ಯಶೋದ ತಾನು ಬೆಣ್ಣೆ ಕರೀತಾನೆ ಅಂತ ಹೇಳಿ ತಾನು ಕೈ ಕಾಲ ಒರ್ಳಕಲ್ಲಿಗೆ ಕಟ್ಟಿ ಹಾಕುದಿರಲ್ಲ. ಹಾಗಾದ್ರೆ ಭಗವಂತ ದಾಮೋದರ ಅಂತ ಅನಿಸ್ಕೊಂಡಲ್ಲ, ಭಗವಂತನ ಕಟ್ಟಿ ಹಾಕಲ್ಲ ಅಂತಂದ್ರೆ ಭಗವಂತ ಯಾರಿಂದಲೂ ಕೂಡ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ, ಎಲ್ಲಿಯೂ ಕೂಡ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ. ಭಗವಂತನಿಗೆ ದುಃಖ ಅಂತ ಅನ್ನೋದು ಸರ್ವಥಾ ಇಲ್ಲವೇ ಇಲ್ಲ. ಆದ್ರೆ ಇಂತಹ ಭಗವಂತನಿಗೆ ತಾನು ಇಂಥವನ್ನ ತಿಳಿದುಕೊಳ್ಳಿಕ್ಕಾದ್ರೆ ಹೇಗೆ ಸಾಧ್ಯ? ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈಶನ್ನಪಿ ಹಿ ದೇವೇಶ ಸರ್ವಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಈನಾಶ ಇವ ದುರ್ಲಭ. ದೇವೇಶನ ಅಂತಹ ಭಗವಂತ ಎಲ್ಲ ಪ್ರಪಂಚವನ್ನ ತಾನು ಪ್ರೇರಣೆ ಮಾಡಿ ಎಲ್ಲ ಸಮಗ್ರವಾದಂತಹ ಪ್ರಪಂಚವನ್ನ ನೇಮನ ಮಾಡುತ್ತಾನೆ ಅಂತಾದರೂ ಕೂಡ ತಾನು ಸಾಮಾನ್ಯ ಮಾನವರಂತೆ ತಾನು ವರ್ತನೆ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ ಅಂತಂದ್ರೆ, ದೇವೇ ಸರ್ವಸ್ವ ಜಗತಃ ಈಶನ್ನಪಿ, ಎಲ್ಲ ಸಮಗ್ರವಾದಂತಹ ಜಗತ್ತಿಗೆ ಸ್ವಾಮಿಯಾದರೂ ಕೂಡ ಭಗವಂತ ದುರ್ಬಲ ಕೀರಾಶ ಕರ್ಷಕ ಕ್ಷುದ್ರರಾದಂತಹ ಮಾನವರಂತೆ ಎಲ್ಲ ಕರ್ಮಗಳನ್ನು ಕೂಡ ತಾನು ಮಾಡಿ ತೋರಿಸಿದ್ದಾನೆ. ಇಲ್ಲಿ
ಕೀನಾಶಕ ಅಂತ ಅನ್ನೋದು ಒಂದು ಕೋಶ ಇದೆ. ಕೀನಾಶಕೋ ಕರ್ಷಕೆ ಕ್ಷುದ್ರೆ ಅಂತ. ಕೀನಾಶಕ ಅಂತ ಶಬ್ದಕ್ಕೆ 3 ಅರ್ಥ ಇರುತ್ತೆ: ಕೀನಾಶ, ಕರ್ಷಕ, ಕ್ಷುದ್ರ ಅಂತ. ಕ್ಷುದ್ರರಾದಂತಹ ಮಾನವರಂತೆ ತಾನು ಅನೇಕ ಕರ್ಮಗಳನ್ನ ತಾನು ಮಾಡಿದ್ದಾನೆ. ಏನು ಕರ್ಮಗಳು ಅಂತಂದ್ರೆ ಅನೇಕ ಕರ್ಮಗಳು. ಅರ್ಜುನನಿಗೆ ಸಾರಥಿ ಆಗೋದು, ಮತ್ತೆ ಬಲಿಯ ದಾನವ ಬೇಡಿ ತ್ರೈಲೋಕ್ಯವನು, ಬಲಿಯಲ್ಲಿ ದಾನವನ್ನು ಬೇಡ್ದ. ಬಲಿಯ ದಾನ, ಈ 14 ಲೋಕಕ್ಕೆ ನಾಥನ ಅಂತಹ ಭಗವಂತ ಬಲಿ ಚಕ್ರವರ್ತಿಯಲ್ಲಿ ಹೋಗಿ ದಾನವನ್ನು ಬೇಡ್ತಾನೆ. 3 ಹೆಜ್ಜೆಯ ದಾನವನ್ನು ಬೇಡ್ತಾನೆ ಅಂತಂದ್ರೆ ಭಗವಂತ ಏನಿಲ್ಲವಾ ಅಂತಂದ್ರೆ ಅದು ಇಂದ್ರನ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿರ್ಲಿ. ಹೀಗಾಗಿ ಎಷ್ಟೋ ಕರ್ಮಗಳನ್ನ ತಾನು ಮಾಡಿದ್ದಾನೆ. ತಾನು ಮಾಡೋ ಮೂಲಕ ತಾನೊಬ್ಬ ಸಾಮಾನ್ಯ ಮನುಷ್ಯನಂತೆ, ಮಾನವರಂತೆ ತೋರಿಸಿದ್ದಾನೆ. ಆದರೆ ಭಗವಂತ ಇದನ್ನು ನೋಡಿದಾಗ ಸಾಮಾನ್ಯ ಮಾನವರು ಅಂತ ನಾವು ತಿಳಿದುಕೊಳ್ಳಬಾರದು. ನಾತ್ಮಾನಂ ವೇದ ಮುಗ್ಧೋಯಂ ದುಃಖಿ ಸೀತಾಂಚ ಮಾರ್ಗತೆ ಬದ್ಧ ಶಕ್ರಜಿತೆ ಇತ್ಯಾದಿ ಲೀಲೇಶ ಅಸುರ ಮೋಹಿನಿ. ಅಷ್ಟೇ ಅಲ್ಲ ಭಗವಂತ ನಾತ್ಮಾನಂ ವೇದ, ಭಗವಂತ ತನ್ನನ್ನು ತಾನು ತಿಳಿದಿಲ್ಲ. ತಾನು ಅಯಂ ದುಃಖಿ, ನಾನು ದುಃಖನಾದವನು. ಅಷ್ಟೇ ಅಲ್ಲ, ಸೀತಾಂಚ ಮಾರ್ಗಗತೆ, ಸೀತಾದೇವಿಯನ್ನ ಕಳ್ಕೊಂಡಾಗ ದಾರಿ ಪೂರ್ತಿ ತಿರುಗ್ತಾ ಹೋದ, ಚಿಂತೆ ಪಡ್ತಾ. ಶಕ್ರಜಿತ ಬದ್ಧ ಏಷ, ಇಂದ್ರಜಿತ್ತಿನ ಆ ಇಂದ್ರಜಿತ್ತಿನ ಬಂಧನಕ್ಕೆ ವಶ ಆದ. ಇದೆಲ್ಲವೂ ಕೂಡ ಕಂಡು ಬರ್ತಾ ಇಲ್ಲ ಕಥಾಭಾಗದಲ್ಲಿ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇದೆಲ್ಲ ಮತ್ತೆ ಏನಿದು ಅಂತಂದ್ರೆ ಎಲ್ಲವೂ ಕೂಡ ಲೀಲೈಷ ಅಸುರ ಮೋಹಿನಿ. ಎಲ್ಲವೂ ಕೂಡ ಕೇವಲ ಭಗವಂತನ ಲೀಲೆ. ಅಸುರನ ಮಾಡೋದಕ್ಕೋಸ್ಕರವಾಗಿ ತಾನು ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ನೋಡ್ರಿ. ರಾಮಾವತಾರದಲ್ಲಿ ಭಗವಂತ ತಾನು ಲಂಕಾ ಯುದ್ಧ ಮಾಡುವಂತಹ ಪ್ರಸಂಗದಲ್ಲಿ ಮೂರ್ಛಿತನಾಗಿ ಬಿದ್ದ ಅಂತವಂತಹ ಕಥೆ ಬರುತ್ತೆ ಲಂಕಾಪಟ್ಟಣದಲ್ಲಿ. ಸೀತಾದೇವಿಯ ವಿಯೋಗದಿಂದಾಗಿ ಬಹಳ ದುಃಖಿತನಾದ ಅಂತ ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಯುದ್ಧ ಮಾಡುವಾಗ ಇಂದ್ರಜಿತ್ತಿನ ಪಾಶಕ್ಕೆ ಬದ್ಧ ಆದ ಅಂತ ತಿಳಿದು ಬರುತ್ತೆ. ಇದೆಲ್ಲ ವಿಚಾರ ಯಾವುದು ಅಂತ ವಾಸ್ತವ ಅಲ್ಲ. ಇದೆಲ್ಲವೂ ಕೂಡ ಲೀಲೇಶ ಅಸುರ ಮೋಹಿನಿ, ಅಸುರರ ಮೋಹನಗೋಸ್ಕರವಾಗಿ ಮಾಡಿರ್ತಕ್ಕಂಥ ಎಲ್ಲ ಲೀಲಾಜಾಲವಂತಹ ವಿಚಾರ. ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವ ಉದಿರಸ್ರವ ಅಜಾನನ್ ಪೃಚ್ಛತಿ ಸ್ಮಾನ್ಯಾಸ್ತನುಂ ತ್ಯಕ್ತ್ವಾ ದಿವಂ ಗತಃ ಇತ್ಯಾದಿ ಅಸರ ಮೋಹಾಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಮೇವೇಶಃ ಕುಹಕಂ ತತ್ ವಿದುಸ್ಸುರ ಪ್ರಾದುರ್ಭಾವ ಹರೇ ಸರ್ವೇ ನೈವ ಪ್ರಾಕೃತ ದೇಹಿನಃ ನಿರ್ದೋಷ ಗುಣ ಸಂಪೂರ್ಣ ದರ್ಶಂತ ತನ್ಯಥೀವತು. ಶಸ್ತ್ರಪಾತೇನ, ಎಷ್ಟೋ ಪ್ರಸಂಗದಲ್ಲಿ ಭಗವಂತ ಶಸ್ತ್ರದಿಂದಾಗಿ ತಾನು ಶಸ್ತ್ರಪ್ರಹಾರ ಆದಂತೆ ತೋರಿಸ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಎಷ್ಟೋ ಕಡೆಗೆ ಭಗವಂತ ರಕ್ತಸ್ರಾವ ಆಯಿತು. ಇದೆಲ್ಲವೂ ಕೂಡ ತೋರಿಸ್ಕೊಂಡಿದ್ದಾನೆ. ಮೋಹ ಪ್ರಾಪ್ನೋತಿ, ಮೋಹ ಬಂದಂತೆ ತೋರಿಸ್ಕೊಂಡಿದ್ದಾನೆ. ಸ್ವಯಂ ಅಜಾನನ್ ಅನ್ಯ ಪ್ರಚತಿ ಸ್ಮ, ಹೀಗೆ ಅನೇಕ ಶಸ್ತ್ರದ ಪ್ರಭಾವದಿಂದ ಮೂರ್ಛೆ ಹೊಂದಿದ್ದು, ಚರ್ಮದಲ್ಲಿ ಗಾಯ ಮಾಡಿಕೊಂಡಂತೆ, ರಕ್ತಸ್ರಾವ ಆಗಿದೆ. ಅಷ್ಟೇ ಅಲ್ಲ, ಅನ್ಯರನ್ನ ತಾನು ಸ್ವಯಂ ಅಜಾನನ್ ಅನ್ಯ ಪೃಚ್ಛತಿ ಸ್ಮ, ತನಗೆ ದಾರಿ ಗೊತ್ತಿಲ್ಲದೆ ಬೇರೆಯವರಲ್ಲಿ ಕೇಳ್ಕೊಂಡು ತಾನು ಅನ್ಯರ ವಶವನಾಗಿ ತಾನು ದಾರಿಯನ್ನು ಕೇಳ್ಕೊಂಡು ಹೋಗಿದ್ದಾನೆ. ಅಷ್ಟೇ ಅಲ್ಲ, ಅಜಾನನ್ ಪ್ರತಿಸ್ಮ ತನುಂ ತ್ಯಕ್ತ್ವಾ ದಿವಂ ಗತಃ, ದೇಹವನ್ನು ಬಿಟ್ಟು ತಾನು ಏನಾಗ್ತಾನೆ, ತಾನು ಪರಂಧಾಮಕ್ಕೆ ಹೋಗಿದ್ದು. ಇವೇ ಮೊದಲಾದಂತಹ ಏನಿದೆ ಇದೆಲ್ಲವೂ ಕೂಡ ಅಸರ ಮೋಹನಕ್ಕಾಗಿ. ಇತ್ಯಾದಿ ಅಸರ ಮೋಹಾಯ ದರ್ಶಯಾಮಾಸ ನಾಟ್ಯವತ್, ಇದೆಲ್ಲವೂ ಕೂಡ ಭಗವಂತನ ಕೇವಲ ನಟನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಾದುರ್ಭಾವ ಹರೇಸರಿವ ನೈವ ಪ್ರಾಕೃತ ದೇಹಿನಃ, ಭಗವಂತನ ಎಲ್ಲವೂ ಕೂಡ ಯಾವ ಪ್ರಕೃತ ದೇಹವಲ್ಲ, ಅಂದ್ರೆ ಪ್ರಾಕೃತ ದೇಹಿನಃ ನೈವ. ಏನು ಭಗವಂತ ಏನ್ ಪ್ರಾದುರ್ಭಾವ, ಕೃಷ್ಣಾವತಾರ, ರಾಮಾವತಾರ ಅಂತ ಏನೇನಿದೆ, ಏನೇನು ಸರ್ವೇ ಹರೇ ಪ್ರಾದುರ್ಭಾವ ಅವತಾರಾಹ, ಏನೇನು ಭಗವಂತ ಅವತಾರ ಮಾಡಿರ್ತಕ್ಕಂಥ ಪ್ರಸಂಗದಲ್ಲಿ ಅವನ ದೇಹ ಏನಿದೆ ಇದು ಪ್ರಾಕೃತ ದೇಹವಲ್ಲ, ಅಂದ್ರೆ ಪ್ರಕೃತಿಯಿಂದ ಜನ್ಯವಾದಂತಹ ದೇಹ ಭಗವಂತನ ಇಲ್ಲ. ತಾನು ಅವತಾರ ಮಾಡಿದಾಗಲೂ ಕೂಡ ಭಗವಂತನ ದೇಹ ನಮ್ಮಂತೆ ದೇಹವಲ್ಲ. ಅದಕ್ಕೆ ತಮತ್ವತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ. ನಾವು 4 ಕೈಯಿಂದ ಹುಟ್ಟಿದಿವ, ಹುಟ್ಟುವಾಗ ಶಂಖಚಕ್ರಗಳಿತ್ತ? ಇಲ್ಲ.
ಕೃಷ್ಣ ಭಗವಂತ ತಾನು ಮಗುವಾಗಿ ಹುಟ್ಟುವಾಗಲೇನೆ ಶಂಖಚಕ್ರ ಗದಾಧಾರಿಯಾಗಿ 4 ಬಾಹುಗಳಿಂದ ತಾನು ಅವತಾರವನ್ನು ಮಾಡಿದ್ದಾನೆ ಅಂತ ಮೇಲೆ ಅವನು ನಮ್ಮಂತೆ ಪಾಂಚಭೌತಿಕ ಪ್ರಕೃತಿ ದೇಹವಲ್ಲ. ಆದ್ದರಿಂದಾಗಿ ನಿರ್ದೋಷ ಗುಣ ಸಂಪೂರ್ಣ ದರ್ಶಂತ್ಯ ಅಜ್ಞಥೈವತು, ಭಗವಂತ ನಿರ್ದೋಷನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಆದರೂ ಕೂಡ ಭಗವಂತ ತನ್ನ ಅವತಾರ ಕಾರ್ಯದಲ್ಲಿ ತಾನು ತನ್ನ ಎಲ್ಲ ಕಾರ್ಯವನ್ನು ಕೂಡ ತನ್ನ ದೇಹವು ಕೂಡ ಪ್ರಾಕೃತ ದೇಹದಂತೆ ತಾನು ತೋರಿಸ್ಕೊಳ್ತಾನೆ. ತಾನು ಪರಿಪೂರ್ಣ ಆಗಿದ್ರು ಕೂಡ ಗುಣಗಳಿಲ್ಲದಂತೆ ತೋರಿಸ್ಕೊಳ್ತಾನೆ, ದೋಷ ಇಲ್ಲದೆ ಇದ್ರೂ ಕೂಡ ದೋಷಗಳಿರುವಂತೆ ಕಾಣಿಸ್ಕೊಳ್ತಾನೆ. ಯಾಕೆಂದ್ರೆ ದುಷ್ಟಾನ ಮೋಹನಾರ್ಥಾಯ ಸತಾಮಪಿತು ಕುತ್ರಚಿತ್ ಯಥಾಯೋಗ್ಯ ಫಲಪ್ರಾಪ್ತಿ ಲೀಲೇಶ ಪರಮಾತ್ಮನಃ. ಭಗವಂತನಿಗೆ ನೋಡ್ರಿ, ನಾವು ಎಲ್ಲ ನಮ್ದು ಸ್ವಭಾವ ಹೇಗೆ ಅಂತಂದ್ರೆ, ನಮ್ಗೆ ಏನೂ ಗೊತ್ತಿಲ್ಲದಿದ್ರು ಕೂಡ ಗೊತ್ತಿದ್ದಂತೆ ತೋರಿಸ್ಕೊಳ್ತೇವೆ ನಾವು. ಭಗವಂತ ಹಾಗಿಲ್ಲ, ಎಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದಂತೇನೆ ತಾನು ಅವತಾರ ಕಾರ್ಯಗಳು ತಾನಲ್ಲಿ ವರ್ತನೆ ಮಾಡಿದ್ದಾನೆ. ಯಾಕೆ ಇದನ್ನು ಮಾಡಿದ, ಇದರಿಂದ ಏನು ಅವನ ಪ್ರಯೋಜನ ಅಂತಂದ್ರೆ ದುಷ್ಟರಿಗೆ ಮೋಹನ ತಂದು ಕೊಡೋದಕ್ಕೋಸ್ಕರವಾಗಿ. ಇನ್ನು ಕೆಲವೊಮ್ಮೆ ಸಜ್ಜನರಿಗೂ ಕೂಡ ಮೋಹವನ್ನು ತಂದು ಕೊಡೋದಕ್ಕೋಸ್ಕರವಾಗಿ ಮಾಡ್ತಾನೆ. ಯಾಕೆ ಹಾಗೆ ಮಾಡ್ತಾ, ಯಥಾಯೋಗ್ಯ ಫಲಪ್ರಾಪ್ತಿ ಧೀರೇಶ ಪರಮಾತ್ಮನ, ಯಥಾಯೋಗ್ಯವಾಗಿ ಅವರವರ ಫಲ ಪ್ರಾಪ್ತಿಯಾಗಬೇಕು, ಅವರವರ ಯೋಗ್ಯತಾ ತಕ್ಕಂತೆ ಫಲ ಅವರು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತ ಲೀಲಾಜಾಲವಾಗಿ ಈ ಎಲ್ಲ ತರಹದ ಮೋಹನ ಕೆಲಸವನ್ನ ಮಾಡ್ತಾನೆ. ಅಲ್ಲರಿ ಇಲ್ಲೊಂದು ಪ್ರಶ್ನೆ, ದುಷ್ಟಾನ ಮೋಹನಾರ್ಥಾಯ ಅಕ್ಸೆಪ್ಟೆಡ್, ಆದ್ರೆ ಸತಾಮಪಿ ಸಜ್ಜನರಿಗೂ ಕೂಡ ಮೋಹನ ತಂದು ಕೊಡೋದಕ್ಕೋಸ್ಕರ ಯಾಕೆ ಮಾಡಬೇಕು ಅಂದ್ರೆ, ಸದನೆ ನಾನು 2-3 ಬಾರಿ ಈ ಪ್ರಸಂಗ ಬಂದಿದೆ. ಸ್ವಯೋಗ್ಯತಾಯ ಅಧಿಕೃತ ಸುಕೃಕ್ಷಯೇನ ಯಥಾಯೋಗ್ಯ ಫಲಪ್ರಾಪ್ತಿ, ಅವರವರ ಯೋಗ್ಯತೆ ಮೀರಿ ಅವರು ಪುಣ್ಯ ಸಂಪಾದನೆಯನ್ನು ಮಾಡಿದಾಗ ಆ ಪ್ರಸಂಗದಲ್ಲಿ ಭಗವಂತ ಅವನಿಗೆ ಈ ಮೋಹವನ್ನು ತಂದು ಕೊಟ್ಬಿಡುತ್ತಾನೆ. ಎಷ್ಟೋ ದೇವತೆಗಳು ಅವರವರನ್ನು ಮೀರಿ, ಯೋಗ್ಯತೆಯನ್ನು ಮೀರಿ ಪುಣ್ಯವನ್ನು ಸಂಪಾದನೆ ಮಾಡಿದಾಗ ಅಂತಹ ಪ್ರಸಂಗದಲ್ಲಿಯೂ ಕೂಡ ಭಗವಂತ ಅವರಿಗೆ ತಾನು ದೇವರು ಅಂತಿರುವಂತಹ ಜ್ಞಾನವನ್ನು ಕೊಡದೆ, ಇವನು ನನ್ನ ಮಗ, ಇವನು ನನ್ನ ತಮ್ಮ, ಇವನು ನನ್ನ ಸಾರಥಿ ಎನ್ನುವಂತಹ ಒಂದೊಂದು ಪ್ರಸಂಗದಲ್ಲಿಯೂ ಕೂಡ ಅರ್ಜುನನಿಗೆ, ಯಶೋದೆಗೆ, ಬಲರಾಮನಿಗೆ ಇಂತಹ ಮೋಹನ ಜ್ಞಾನವನ್ನು ಕೂಡ, ಮೋಹಕವಾದಂತಹ ಜ್ಞಾನವನ್ನು ಕೂಡ ಭಗವಂತ ತಂದು ಕೊಡ್ತಾನೆ. ಯಾಕೆ ಅಂತಂದ್ರೆ ಅವರು ಅಧಿಕವಾದಂತಹ ಪುಣ್ಯ, ಅವರ ಯೋಗ್ಯತೆಯನ್ನು ಕೂಡ ಮೂಡಿ ಏಧಮಾನರಾಗಿರ್ತಾನೆ. ಏಧಮಾನ ಅಂತಂದ್ರೆ ಅವರು ತಮ್ಮ ಯೋಗ್ಯತೆಯನ್ನು ಮೀರಿ ಆ ಫಲವನ್ನ ಸಂಪಾದನೆ ಮಾಡಿದಾಗ ಅದನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಏಧಮಾನ ನಾಮಕನಾದಂತಹ ಭಗವಂತ ಆ ಪುಣ್ಯವನ್ನ ಹ್ರಾಸ ಮಾಡೋದಕ್ಕೋಸ್ಕರವಾಗಿ ಅವನು ಸಜ್ಜನರಿಗೂ ಕೂಡ ತಾನು ಏನ್ ಮಾಡ್ತಾನೆ, ಮೋಹಕವಾದಂತಹ ಜ್ಞಾನವನ್ನ ತಂದು ಕೊಡ್ತಾನೆ. ಆದ್ರಿಂದಾಗಿ ಭಗವಂತ ಈ ಎಲ್ಲವನ್ನೂ ಕೂಡ ಮಾಡ್ತಾನೆ. ಯಾಕೆ ಅಂತಂದ್ರೆ ಲೀಲೇಶ, ಭಗವಂತ ಲೀಲಾ ಆದ ಕಾರಣದಿಂದಾಗಿ ಭಗವಂತ ಈ ರೀತಿಯಾದಂತಹ ಎಲ್ಲ ತರಹದ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಥಾ ಯೋಗ್ಯ ಫಲಪ್ರಾಪ್ತಿ ಲೀಲೇಶ ಪರಮಾತ್ಮನಃ ಎಂಬುದಾಗಿ ಅವರವರ ನೋಡ್ರಿ, ಅರ್ಜುನಾದಿಗಳು, ಯಶೋದಾದಿಗಳು ಇವರೆಲ್ಲರೂ ಕೂಡ ಭಗವಂತನ ಮಗ, ಅಣ್ಣ, ಸಾರಥಿ ಅಂತ ತಿಳಿದುಕೊಂಡಾಗ ಪುಣ್ಯವನ್ನ ಹ್ರಾಸ ಮಾಡಿ, ಅಂದ್ರೆ ಪುಣ್ಯವನ್ನ ಹ್ರಾಸ ಮಾಡ್ತಾನೆ ಅಂತಂದ್ರೆ ಏನರ್ಥ, ಅಧಿಕವಾದ ಎಕ್ಸ್ಟ್ರಾ ಏನು ಬಂದಿರತ್ತೆ ಅದನ್ನ ತೆಗೀತಾನೆ ಅಂತ ಅರ್ಥವೇ ಹೊರತಾಗಿ ಅವರಲ್ಲಿ 100ಕ್ಕೆ 100 ಪುಣ್ಯ ಏನಿರತ್ತಲ್ಲ ಅದರಲ್ಲಿ ದೇವರು ಕೈ ಇಡೋದಿಲ್ಲ. ಯಾವತ್ತೂ ಕೂಡ ಅವರ ಪುಣ್ಯದಲ್ಲಿ ಕೈ ಇಡೋದಿಲ್ಲ. 101ರಿಂದ ಏನು ಪುಣ್ಯ ಬರುತ್ತಲ್ಲ ಅದನ್ನ ದೇವರು ತೆಗೆದು ಸಮಾನವನ್ನಾಗಿ ಮಾಡಿ ಮತ್ತೆ ಅವರಿಗೆ ನಾನು ಸಾರಥಿಯಲ್ಲ, ಇವನು ನನ್ನ ಭಗವಂತ, ಇವನು ನನ್ನ ಮಗನಲ್ಲ, ಇವನು ಭಗವಂತ, ಇವನು ನನ್ನ ತಮ್ಮನಲ್ಲ, ಇವನು ಭಗವಂತ ಎನ್ನುವಂತಹ ಮತ್ತೆ ಸರಿಯಾದಂತಹ ಜ್ಞಾನ ಬರುವಂತೇನೆ ದೇವರು ಮಾಡಿ ಅವರಿಗೆ ಯಥಾಯೋಗ್ಯವಾದಂತಹ ಫಲವನ್ನೇ ಕೊಡ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಇಲ್ಲೇ ಗೀತಾ ಶ್ಲೋಕಗಳನ್ನ, ಅನೇಕ ಶ್ಲೋಕಗಳನ್ನ ಉದಾಹರಣೆ ಮಾಡುವ ಮೂಲಕವಾಗಿ ವಿಷ್ಣು ಸರ್ವೋತ್ತಮತ್ವವನ್ನ ಶ್ರೀಮದಾಚಾರ್ಯರು ಈ ಮುಂದಿನ ಎಲ್ಲ ಭಾಗದಲ್ಲಿಯೂ ಕೂಡ ಹೇಳ್ತಾ ಸುಮಾರು ಒಂದು 20 ಶ್ಲೋಕದವರೆಗೆ ಗೀತಾ ಶ್ಲೋಕಗಳನ್ನೇನೆ ಅವರು ಉದಾಹರಣವಾಗಿ ಕೊಡ್ತಾ ಭಗವಂತನ ವಿಷ್ಣು ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅದನ್ನ ಮತ್ತೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.